ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವವಾಣಿ. ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಇವತ್ತಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಅತಿಥಿಯನ್ನ ಮಾತನಾಡಿಸೋಣ. ಏನು ಸಾಧನೆ, ಏನು ಗುರಿ, ಏನು ಕನಸು, ಇವೆಲ್ಲವನ್ನ ತಿಳ್ಕೊಳ್ಳೋಣ. ಹಲೋ, ನಿಮ್ಮ ಹೆಸರು? ನಿಧಿ. ಯಾವ ಊರು? ಸೋಮಪೇಟೆ. ಕೊಡಗಿನ ಸೋಮವಾರಪೇಟೆ. ಏನು ಓದಿರೋಂಥದ್ದು? ನಂದು ಸೆಕೆಂಡ್ PU ಮುಗೀತು. ಯಾವ ಸಬ್ಜೆಕ್ಟ್? ಸೈನ್ಸ್. ಸೈನ್ಸ್ ತಗೊಳ್ಳುವ ಮುನ್ನ ನಿಮಗೆ ಏನಾದರೂ ಒಂದು ಕಾರಣ ಇತ್ತಾ ಸೈನ್ಸ್ ತಗೊಳ್ಬೇಕು ಅಂತ? ಹೌದು, ಅಂದರೆ ನನಗೆ ಮೇನಾಗಿ MBBS ಮಾಡಬೇಕಿತ್ತು. ಸೊ ನಾನು ಸೈನ್ಸ್ ತಗೊಂಡೆ. ವೆರಿ ಗುಡ್. ನಿಮ್ಮ ಬಾಲ್ಯದ ಶಿಕ್ಷಣ ಎಲ್ಲಿ ಆಯಿತು? ಜವಾಹರ್ ನವೋದಯ ವಿದ್ಯಾಲಯ, ಗಾಳಿಬೀಡು. ಯಾವ ತರಗತಿ? 6ನೇ ಕ್ಲಾಸಿಗೆ ಅಲ್ಲಿ ಸೇರಿದ್ದು ನಾನು. 10ಕ್ಕೆ ನಾನು ಬಂದೆ ಮತ್ತೆ ನವೋದಯದಿಂದ. 5ನೇ ತರಗತಿಯವರೆಗೆ JC ಪ್ರೈಮರಿ ಸ್ಕೂಲ್, ಶ್ರೀಮಂಗಲ. ಏನ್ ಅನ್ನಿಸ್ತಾ ಇತ್ತು ಅವತ್ತು 6ನೇ ತರಗತಿಗೆ ಹೋಗ್ಬೇಕಾದ್ರೆ? ತುಂಬಾ ಚಿಕ್ಕವ್ರಲ್ವಾ? ಅಂದ್ರೆ ಫಸ್ಟ್ ಟೈಮ್ ಹೋದಾಗ ತುಂಬಾ ಖುಷಿ ಆಗ್ತಾ ಇತ್ತು. ಆಮೇಲೆ ಅಲ್ಲಿ ಹೋಗಿ 1 ವಾರ ಎಲ್ಲ ಆದ್ಮೇಲೆ ಒಂಥರ ಬೇಜಾರಾಗ್ತಾ ಇತ್ತು, ಯಾಕಂದ್ರೆ ಪೇರೆಂಟ್ಸ್ ನಮ್ಮ ಜೊತೆ ಇರ್ಲಿಲ್ಲಲ್ಲ. ಮತ್ತೆ ಅಲ್ಲಿ ಫೋನ್ ವಾರಕ್ಕೆ ಒಂದ್ಸತಿ ಮಾತ್ರ ಮಾಡಕ್ಕಿತ್ತು. ಸೊ ನಮಗೆ ತುಂಬಾ ಬೇಜಾರಾಗ್ತಾ ಇತ್ತು. ಆಮೇಲೆ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿ ಸ್ವಲ್ಪ ಖುಷಿ ಆಯ್ತು. ಈಗ ಅಪ್ಪ ಅಮ್ಮ ಎಷ್ಟು ಪ್ರೀತಿ ಮಾಡ್ತಾರೆ, ನಾನು ಇನ್ನೂ ಇಲ್ಲೇ ಇರ್ಬೇಕಿತ್ತು, ಇಲ್ಲೇ ಓದ್ಬೇಕು ಅಂತ ಹಠ ಮಾಡ್ಲಿಲ್ವಾ? ಹಠ ಮಾಡ್ಲಿಲ್ಲ, ಆದ್ರೆ ಹತ್ತಿದ್ದೀನಿ ಒಂದ್ಸತಿ ಅಷ್ಟೇ. ಮನಸ್ಸಿಗೆ ಬೇಜಾರಾಗಿ ಹತ್ತಿದ್ದೀನಿ. ಆಗ ಅಪ್ಪ ಅಮ್ಮ ಏನಂದ್ರು? ಅಪ್ಪ ಅಮ್ಮ ಹೇಳಿದ್ರು, ಒಂದ್ಸತಿ ಸೇರ್ಸಾಯ್ತಲ್ಲ, ಇನ್ನೇನ್ ಮಾಡಕ್ಕಾಗುತ್ತೆ, ನಿಂದು ಲೈಫ್ ನೀನು ನೋಡ್ಕೊಳ್ಳೇಬೇಕು, ನೀವು ಅಚೀವ್ ಮಾಡ್ಲೇಬೇಕು ಅಂತ ಹೇಳಿ. ಆವಾಗ ಲೈಫ್ ಅಂದ್ರೆ ಏನು ಅಂತ ಗೊತ್ತಿತ್ತಾ? ವಿವರಿಸಿದ್ರ ಅಮ್ಮ ಅಥವಾ ಅಪ್ಪ? ಅಷ್ಟು ಗೊತ್ತಿರ್ಲಿಲ್ಲ. ಆದ್ರೂ ನೀವು ಒಪ್ಕೊಂಡು ಹೋದ್ರಿ. ಹೌದು. ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದೀರಿ? ಅಪ್ಪ, ಅಮ್ಮ, ನನ್ನ ತಂಗಿ ಮತ್ತೆ ನಾನು. ಅಪ್ಪ ಏನ್ ಮಾಡ್ತಾ ಇದ್ದಾರೆ? ಅಪ್ಪ ASI. ಎಲ್ಲಿ? ಮಡಿಕೇರಿಯಲ್ಲಿ. ನಿಮಗೆ ಅಪ್ಪ ಪೊಲೀಸ್ ಇಲಾಖೆನಲ್ಲಿದ್ದಾರೆ ಅಂತ ಅಂದಾಗ ಮಕ್ಕಳಿಗೆ ನಾನು ಅಪ್ಪ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಇಲಾಖೆನಲ್ಲಿ ನಾನು ಇರಬೇಕು ಅಂತ ಒಂದು ಭಾವನೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಅವ್ರದ್ದು ಯೂನಿಫಾರ್ಮ್, ಶೂಸ್ ಅದೆಲ್ಲ ನೋಡಿದಾಗ ಅಪ್ಪನ ಹಾಗೆ ನಾನು ಪೊಲೀಸ್ ಇಲಾಖೆಗೆ ಸೇರ್ಬೇಕು ಅಂತ ಬರೋದು ಸಹಜ. ನಿಮ್ಗೆ ಹಾಗೆ ಅನ್ನಿಸ್ಲಿಲ್ವಾ? ಅನ್ಸಿದ್ರು ನೀವು ಯಾಕೆ ಮನಸ್ಸು ಮಾಡ್ಲಿಲ್ಲ? ಮನಸ್ಸು ಮಾಡಿದ್ದೀನಿ. ಅಂದ್ರೆ ನನ್ನ ಪಪ್ಪ ಹೇಳಿದ್ರು MBBS ಮಾಡಿದ್ರೆ ಒಂದು ಸಾಲಿಡ್ ಬ್ಯಾಕಪ್ ಇರುತ್ತೆ ಅಂತ. ಈಗ ನಾ ಆ ಫೀಲ್ಡಿಗೆ ಹೋಗಿ ಕೂಡ ಅಕಸ್ಮಾತ್ ಅಲ್ಲಿ ಆಗ್ಲಿಲ್ಲ ಅಂದ್ರೆ, ಅಕಸ್ಮಾತ್ ಆ ಫೀಲ್ಡ್ ನಿಂಗೆ ಸಿಗ್ಲೇ ಇಲ್ಲ ಅಂದ್ರೆ ನೀನು ಒಂದು ಬ್ಯಾಕಪ್ ಇಟ್ಕೋಬಹುದು. ಸೊ ದಟ್ ನೀನ್ ಬಂದು MBBS ಮಾಡಿ MD ಮಾಡಿ ಡಾಕ್ಟರ್ ಫೀಲ್ಡ್ ಅಲ್ಲಿ ಇರ್ಬೋದು ಅಂತ ಹೇಳಿದ್ರು. ಈಗ ಚಾಯ್ಸ್ ಅಂತ ಅಂದಾಗ ಕೆಲವೊಂದೆಲ್ಲ ಸಂಗತಿಗಳನ್ನ ನಾವು ತ್ಯಾಗ ಮಾಡ್ಬೇಕಾಗುತ್ತೆ. ಆ ರೀತಿಯ ಸಾಧನೆಯನ್ನ ನೀವು ಚಿಕ್ಕ ವಯಸ್ಸಿನಲ್ಲೇ ಮನೆಯನ್ನ ಬಿಟ್ಟು ವಸತಿ ಶಾಲೆಗೆ ಹೋಗಿದ್ದೀರಿ. ಅಲ್ಲಿ ಸ್ನೇಹಿತರಾದ್ರು, ಹೇಗೆ ಹೊಂದಿಕೊಂಡ್ರಿ ನೀವು? ಅಂದ್ರೆ ನಂಗೆ ಅಲ್ಲಿ ಹೋದಾಗ ಏನು ಅನ್ಸ್ಲಿಲ್ಲ, ಒಂದು ಛಲ ಇತ್ತು, ಏನೋ ಮಾಡ್ಲೇಬೇಕು ಅಂತ. ಸೊ ನಾ ಫೋಕಸ್ ಮಾಡಿದೆ. ಏನೇ ಆದ್ರೂ ಯಾವ್ದೇ ಫೀಲ್ಡ್ ಇಳಿದ್ರು ನಾನು ಅದ್ರಲ್ಲಿ ಎಕ್ಸೆಲ್ ಆಗ್ಲೇಬೇಕು ಅಂತ ಮೈಂಡ್ ಆಲ್ರೆಡಿ ಸೆಟ್ ಆಗಿತ್ತು. ಅಲ್ಲಪ್ಪ, 5th ಸ್ಟ್ಯಾಂಡರ್ಡ್ಗೆ ಯಾವ ಛಲ ಇತ್ತು ನಿಮ್ಗೆ? 5th ಇಂದ 6th ಹೋದಾಗ ನನಗೆ ಯಾವ್ದೇ ಅಕಾಡೆಮಿಕ್ಸ್ ಅಲ್ಲಿ ಏನಾದ್ರು ಎಕ್ಸಾಮ್ ಬಂದ್ರೆ ನಂದು ಮೈಂಡ್ ಸೆಟ್ ಏನಂದ್ರೆ ಯಾವಾಗ್ಲೂ ಟಾಪ್ ಮಾಡ್ಬೇಕು ಅಂತ, ಆ ತರ ಮೈಂಡ್ ಸೆಟ್ ಇತ್ತು. ಸೊ ದಟ್ ನಾನು ಅಲ್ಲಿ ಟಾಪ್ ರ್ಯಾಂಕ್ ಬರಕ್ಕೆ ವರ್ಕ್ ಮಾಡ್ತಾ ಇದ್ದೆ. ಸೊ ಬೇರೆ ಕಡೆ ನಂಗೆ ಯಾವ್ದು ನೆನಪಾಗ್ಲಿಲ್ಲ, ಅವಾಗ ಬರೀ ಓದೋದೇ ಇತ್ತು ಮೈಂಡಲ್ಲಿ. ಈಗ ನಾನು ಓದಿ ಒಂದು ಗುರಿಯನ್ನ ತಲುಪಬೇಕು ಅಂತ ಅಂದಾಗ ಬಹಳಷ್ಟು ಶ್ರಮ ಪಡ್ಬೇಕಾಗತ್ತೆ. ರಾತ್ರಿಗಳನ್ನ ಓದಿಗೆ ಮೀಸಲಾಗಿಡ್ಬೇಕಾಗತ್ತೆ, ನಿದ್ದೆಯನ್ನ ಬಿಡಬೇಕಾಗತ್ತೆ, ಮತ್ತೆ ಆಹಾರದಲ್ಲೂ ಕೂಡ ಕೆಲವೊಂದು ಸಂಗತಿಗಳನ್ನ ನಾವು ಪಾಲನೆ ಮಾಡಬೇಕಾಗತ್ತೆ ಅಲ್ವಾ, ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಅಂತ. ಅಲ್ಲಿ ನಿಮಗೆ ಆರೋಗ್ಯಕ್ಕೆ ಏನಾದರೂ ತೊಂದರೆ ಆಯ್ತಾ ಯಾವತ್ತಾದ್ರೂ? ಆಗುಂಟು, ಆದ್ರೆ ನಾನು ಅದನ್ನ ಸರಿ ಮಾಡ್ಕೊಂಡಿದ್ದೀನಿ. ಡಾಕ್ಟರ್ ಹತ್ರ ಎಲ್ಲ ಹೋಗ್ತಾ ಇದ್ದೆ, ಸರಿ ಆಗ. ಧೈರ್ಯ ಹೇಗೆ ತಕೊಂಡ್ರಿ ನೀವು? ಒಂದು ಗೋಲ್ ಸೆಟ್ ಮಾಡ್ಕೊಂಡಿದ್ದೀನಲ್ಲ, ನಾ ಮಾಡ್ಲೇಬೇಕು ಅಂತ ಅನ್ನೋ ಛಲ ಇತ್ತಲ್ಲ, ಅವಾಗ ನನ್ಗೇನು ಅನ್ಸ್ಲಿಲ್ಲ. ಅದೊಂದು ಸಿಗ್ಬೇಕು ಅಂದ್ರೆ ನಂಗೆ ಸಿಗ್ಲೇಬೇಕು ಅಂತ ಹಠ ಇತ್ತು. ಸೊ ಈ ಹೆಲ್ತ್ ಬಗ್ಗೆ ಎಲ್ಲ ನಾನೇ ಸರಿ ಮಾಡ್ಕೊಂಡೆ, ಯಾಕಂದ್ರೆ ನಾನು ಒಬ್ಳೇ ಸರಿ ಮಾಡ್ಕೊಳಕ್ಕಾಗೋದು. ಪೇರೆಂಟ್ಸ್ಗೆ ಹೇಳಿದ್ರೆ ದೂರದಲ್ಲಿ ಇರ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ. ಸೊ ಎವ್ರಿಥಿಂಗ್ ಇಸ್ ಡಿಪೆಂಡೆಂಟ್ ಆನ್ ಮೀ. ಯಾವತ್ತೂ ಯೋಚನೆ ಮಾಡಿಲ್ವಾ ಅಪ್ಪ ಅಮ್ಮನ ಬಗ್ಗೆ? ಹಾಸ್ಟೆಲ್ನಲ್ಲಿದ್ದಾಗ ಅದು ಫೋನ್ ಮಾಡುವಾಗ ಮಾತ್ರ ಯೋಚನೆ ಮಾಡ್ತಾ ಇದ್ದೆ, ಉಳಿದಂತೆ ಓದಿನ ಕಡೆ ಗಮನವನ್ನ ಕೊಟ್ಟಿದ್ರಿ. ಈಗ 5th ಸ್ಟ್ಯಾಂಡರ್ಡ್ ಓದುವವರೆಗೆ ನಾನು ಒಂದು ಗುರಿಯನ್ನ ಇಟ್ಕೊಳ್ಬೇಕು ಅಂತ ಅನ್ನೋದಾದ್ರೆ ಯಾವುದಾದ್ರೂ ಘಟನೆ ಕಾರಣ ಆಯ್ತಾ ನಿಮಗೆ? ಘಟನೆ ಅನ್ನೋದು ಯಾವುದು ಕಾರಣ ಆಗ್ತಿಲ್ಲ. ಆದರೆ ನನ್ನ ಪಪ್ಪ ಏನು ಮಾಡ್ತಿದ್ರು ಅಂದರೆ ಎಲ್ಲ ಮೀಟಿಂಗಿಗೆ
ಅಂದ್ರೆ ಹೈಯರ್ ಆಫೀಸರ್ಸ್ನ ನೋಡಿ ಕರ್ಕೊಂಡು ಹೋಗ್ತಾ ಇದ್ರು. ಅವಾಗ ನಂಗೆ ತುಂಬಾ ಖುಷಿ ಆಗ್ತಿತ್ತು, ನಾನು ಈ ತರ ಒಂದಿನ ಆಗ್ಬೇಕು ಅಂತ ಅನಿಸ್ತಾ ಇತ್ತು. ಸೊ ನಂಗೆ ಅನ್ಸುತ್ತೆ ಪೇರೆಂಟ್ಸ್ ಎಲ್ಲ ನನ್ನ ದೂರ ಕರ್ಕೊಂಡು ಹೋಗಿ ಎಲ್ಲನ್ನ ತೋರಿಸಿದಕ್ಕೆ ಈ ತರ ಒಂದು ಛಲ ಬಂತ. ಸೂಕ್ಷ್ಮ ಸಂಗತಿಯನ್ನು ಸಂಕ್ಷಿಪ್ತವಾಗಿ ವಿವರಿಸ್ತ್ರಿ, ಅಭಿನಂದನೆಗಳು ನಿಮಗೆ. ನಂತರ ಈಗ 10ನೇ ತರಗತಿಯಲ್ಲಿ ಎಷ್ಟು ಮಾರ್ಕ್ಸ್ ಬಂತು? ನನಗೆ CBSE ಓದಿದ್ದು ನಾನು, ನನಗೆ 97% ಬಂತು. ವೆರಿ ಗುಡ್. ಶ್ರಮ ಹೇಗೆ ಹಾಕಿದ್ರಿ, ಸಮಯ ಹೇಗೆ ಹೊಂದಿಸ್ಕೊಂಡ್ರಿ? ನಂದು ಸಮಯನ ನಾನು ಅನ್ಸ್ಕೊತಾ ಇರ್ಲಿಲ್ಲ, ಅವರು ನನಗೆ ಸೆಟ್ ಮಾಡ್ತಾ ಇದ್ರು. ನವೋದಯದಲ್ಲಿ ಅಥವಾ ಎಕ್ಸ್ಪರ್ಟ್ ಅಲ್ಲಿ ಇರಲಿ, ಆಲ್ರೆಡಿ ನಮಗೆ ಶೆಡ್ಯೂಲ್ ಎಲ್ಲ ಪ್ರಿಪೇರ್ ಆಗ್ತಾ ಇತ್ತು. ಸೊ ಶೆಡ್ಯೂಲ್ ಪ್ರಕಾರ ಹೋಗ್ತಾ ಇದ್ದೆ ನಾನು. ಅಂದ್ರೆ ಅವ್ರು ಯಾವಾಗ ಸ್ಟಡಿ ಹಾರ್ಸ್ ಕೊಡ್ತಾ ಇದ್ರು ಆ ಟೈಮಿಂಗ್ ಓದ್ತಾ ಇದ್ದೆ, ಯಾವಾಗ ಪ್ಲೇ ಟೈಮ್ ಇತ್ತು ಅವಾಗ ಆಟ ಆಡ್ತಾ ಇದ್ದೆ. ಈಗ ಶಾಲೆಯಲ್ಲಿ ಸಾಕಷ್ಟು ಸಮಾರಂಭಗಳನ್ನು ಮಾಡ್ತಾರೆ, ಫಂಕ್ಷನ್ಸ್. ಆಗ ಗೆದ್ದಾಗ ನಾನು ಅಪ್ಪನಿಗೆ ಹೇಳಬೇಕು, ಅಮ್ಮನಿಗೆ ಹೇಳಬೇಕು ಅಂತ ಒಂದು ಕನಸಿರುತ್ತೆ. ತಕ್ಷಣ ಬಹುಮಾನ ಬಂದ ತಕ್ಷಣ ನಿಮಗೆ ಅವಕಾಶ ಬರಲಿಲ್ಲ, ಹೇಗೆ ಅದನ್ನ ಸಹಿಸ್ಕೊಂಡ್ರಿ? 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ ರಜೆಯ ಅವಧಿಯಲ್ಲಿ ನೀವು ಬರ್ತಾ ಇದ್ರಿ, ಹೋಗ್ತಾ ಇದ್ರಿ, ಅದು ಬೇರೆಯ ವಿಷಯ. ಆದ್ರೆ ಯಾವ್ದಾದ್ರು ಒಂದು ಬಹುಮಾನ, ಪ್ರಮಾಣ ಪತ್ರ ಬಂದಾಗ ತುಂಬಾ ಖುಷಿ ಅನ್ಸದಲ್ಲ? ಆಗ ಅಪ್ಪ ಅಮ್ಮ ಈಗ ಮನೆಗೆ ಹೋದ ಕೂಡಲೇ ನನಗೆ ಈ ರೀತಿ ಬಹುಮಾನ ಬಂತು, ಪ್ರಮಾಣ ಪತ್ರ ಬಂತು, ಸರ್ಟಿಫಿಕೇಟ್ಸ್ ಅಂತ ಹೇಳ್ಕೊಳ್ತಾರೆ ಮಕ್ಕಳು. ನಿಮಗೆ ಆ ಅವಕಾಶ ಒದಗಲಿಲ್ವಲ್ಲ, ಹೇಗೆ ಸಹಿಸ್ಕೊಂಡ್ರಿ? ಆಗ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲೂ ಇದ್ರ ನೀವು? ನಿಮ್ಮ ಹವ್ಯಾಸಗಳೇನು? ನಾನು ಯೋಗ ಮಾಡ್ತೀನಿ. ಎಷ್ಟನೇ ತರಗತಿಯಿಂದ? 6th ಇಂದ ಮಾಡ್ತಾ ಇದ್ದೆ. ನವೋದಯದಲ್ಲಿ ಇದ್ದಾಗ ನಾನು ಕಾಂಪಿಟೇಷನ್ಗೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೆ. ನಾನು 7th ಅಲ್ಲಿ ಇದ್ದಾಗ ರೀಜನಲ್ಸ್ಗೆಲ್ಲ ಹೋಗಿದ್ದೆ. ಅಂದ್ರೆ ನವೋದಯದಲ್ಲಿ ಕ್ಲಸ್ಟರ್ಸ್, ರೀಜನಲ್ಸ್, ನ್ಯಾಷನಲ್ ಅಂತ ಅವ್ರದ್ದೇ ಒಂದು ಕಾಂಪಿಟೇಷನ್ ಇರುತ್ತೆ. ನಾನು ಆಂಧ್ರ ಪ್ರದೇಶಕ್ಕೆ ಹೋಗಿದ್ದೆ ಅದೇ ಯೋಗಕ್ಕೆ. ಅವಾಗ ಹಾಗೆ ಆಯ್ತು, ಅಂದ್ರೆ ಅಲ್ಲಿ ಪ್ರೈಸ್ ಎಲ್ಲ ಸಿಕ್ಕಿದಾಗ ನಾನು ಡೈರೆಕ್ಟ್ ಪೇರೆಂಟ್ಸ್ ಕಾಲ್ ಮಾಡ್ತಾ ಇದ್ದೆ. ತಕ್ಷಣ ನನಗೆ ಟೀಚರ್ಸ್ ಕಾಲ್ ಮಾಡಕ್ಕೆ ಫೋನ್ ಕೊಡ್ತಾ ಇದ್ರು. ಫೋನ್ ಇರೋದ್ರಿಂದ ನೀವು ಫೋನಲ್ಲಿ ಹೇಳ್ತಾ ಇದ್ರಿ, ಆ ಖುಷಿಯನ್ನ, ಸಂಭ್ರಮವನ್ನ ನೀವು ಹಂಚ್ಕೊಳ್ತಿದ್ರಿ. ಅವರಿಗೂ ಕೂಡ ಆ ನೋವು ಇದ್ದೇ ಇರುತ್ತೆ. ಆದ್ರೆ ಮಗಳು ಉತ್ತಮ ಸಾಧನೆಯನ್ನ ಮಾಡಬೇಕು, ಸಮಾಜಕ್ಕೆ ಉತ್ತಮ ಸೇವೆಯನ್ನ ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಅವರು ನಿಮಗೆ ಒಂದು ಸ್ವಾತಂತ್ರ್ಯವನ್ನ ಕೊಟ್ಟು, ಪ್ರೋತ್ಸಾಹ ಕೊಟ್ಟು, ಬೆನ್ನೆಲುಬಾಗಿ ನಿಂತು ನಿಮ್ಮನ್ನ ಬಿಟ್ಕೊಟ್ಟಿದ್ದಾರೆ ಅಲ್ವಾ? ಸಹಜ ಸಂಗತಿ ಅಲ್ಲ ಇದು. ಇದು ಏನಾದ್ರೂ ಒಂದು ಉದ್ದೇಶ ಇದ್ರೆ ಮಾತ್ರ ತಂದೆ ಅಥವಾ ತಾಯಿಗೆ ಈ ರೀತಿಯ ಸಂಭ್ರಮ ಅಂತಾನೆ ನಾವು ಕರಿಬೇಕು. ಪ್ರೋತ್ಸಾಹ ಯಾವಾಗ ತಂದೆ ತಾಯಿ ಕೊಡ್ತಾರೋ ಅಲ್ಲಿ ಒಂದು ಸಂಭ್ರಮ ಬರುತ್ತೆ. ಅದನ್ನ ನೀವು ಹೇಗೆ ಸ್ವೀಕರಿಸ್ತೀರಾ ಅನ್ನೋದ್ರ ಮೇಲೆ ಅವಲಂಬಿತ ಆಗಿರುತ್ತೆ. ಈಗ ಯೋಗಕ್ಕೂ ನಿಮ್ಮ ವಿದ್ಯಾಭ್ಯಾಸಕ್ಕೂ ಏನು ಲಾಭ ಪರಸ್ಪರ? ಎಷ್ಟು ಗಂಟೆಗೆ ಎದ್ದೇಳ್ತಾ ಇದ್ರಿ? ನಾನು ನವೋದಯದಲ್ಲಿ ಇದ್ದಾಗ ನಮಗೆ 5:30 ಕಂಪಲ್ಸರಿ ಎಳ್ಳಲೇಬೇಕಿತ್ತು. ಯಾಕಂದ್ರೆ 5:30ಗೆ ಎದ್ದು ರೋಲ್ ಕಾಲ್ ಇರುತ್ತೆ ಅಥವಾ PT ಮಾಡಿಸ್ತಾರೆ. ಅದಾದ ತಕ್ಷಣ ನಮ್ದು ಗೇಮ್, ಅಂದ್ರೆ ನಾನು ಯೋಗದಲ್ಲಿದ್ದೆ, ಸೊ ನಾನು ಯೋಗ ಮಾಡ್ತಾ ಇದ್ದೆ. ಅದಾದ ತಕ್ಷಣ 7:30ಗೆಲ್ಲ ಅಸೆಂಬ್ಲಿ ಇರ್ತಾ ಇತ್ತು. ಸೊ ಅದು ಕಂಪಲ್ಸರಿ ಇದ್ದಾಗ ನಾವು ಎಳ್ಳಲೇಬೇಕಾಗಿತ್ತು 5:30ಗೆಲ್ಲ. ಆಮೇಲೆ ಈಗ ಯೋಗದ ಏನ್ ಬೆನಿಫಿಟ್ ಅಂದ್ರೆ, ಈಗ ನಾನು ಯೋಗ ಮಾಡುವಾಗ ಮೆಡಿಟೇಷನ್ ಮಾಡ್ತೀನಿ. ಮೆಡಿಟೇಷನ್ ಮಾಡುವಾಗ ನಂದು ಕಾನ್ಸಂಟ್ರೇಷನ್ ಪವರ್ ಇನ್ಕ್ರೀಸ್ ಆಗುತ್ತೆ. ಸೊ ಅದರಿಂದ ನನ್ನ ನೆನಪಿನ ಶಕ್ತಿ ಕೂಡ ಇನ್ಕ್ರೀಸ್ ಆಯ್ತು. ಸೊ ಅದೊಂದು ಓದುವಾಗ ಅದಕ್ಕೆ ಬೆನಿಫಿಟ್ ಆಯ್ತು ಅಂತ. ಕಾನ್ಸಂಟ್ರೇಷನ್ ಪವರ್ ಎಲ್ಲ ಬೇಕೇ ಬೇಕು. ಕ್ಲಾಸಲ್ಲಿ ಕೂತಾಗ ಟೀಚರ್ಸ್ ಪಾಠ ಮಾಡ್ತಾ ಇರೋದನ್ನ ಕೇಳಿದಾಗ ನಮಗೆ ಒಂದು ಕಾನ್ಸಂಟ್ರೇಷನ್ ಬೇಕು, ಮತ್ತೆ ನೆನಪಿನ ಶಕ್ತಿನೂ ಬೇಕು. ಸೊ ಯೋಗ ನಂಗೆ ತುಂಬಾ ಯೂಸ್ಫುಲ್ ಆಯ್ತು. ಅದರಲ್ಲಿ ಏಕಾಗ್ರತೆಯನ್ನ ಹೊಂದಿದ್ರಿ ಅದರಿಂದ ಅಂತ. ನಿಮ್ಮ ಹವ್ಯಾಸಗಳೇನು? ನಂದು ಪೇಂಟಿಂಗ್, ಡ್ರಾಯಿಂಗ್. ಯಾವ ಸಬ್ಜೆಕ್ಟ್ ನೀವು ಹೆಚ್ಚು ಇಷ್ಟಪಡುವಂಥದ್ದು ಡ್ರಾಯಿಂಗ್ನಲ್ಲಿ? ಡ್ರಾಯಿಂಗ್ನಲ್ಲಿ ಅಂದ್ರೆ ನಾನು ಸ್ಟಿಲ್ ಆಬ್ಜೆಕ್ಟ್ಸ್ನ ಜಾಸ್ತಿ ಮಾಡೋದು. ಶೇಡಿಂಗ್ ಅಲ್ಲಿ ಅಂದ್ರೆ ಯಾವ್ದಾದ್ರು ಆಬ್ಜೆಕ್ಟ್ ಇದ್ರೆ ಅದನ್ನ ಮಾಡಿ ಅದೇ ತರ ಶೇಡ್ ಮಾಡಕ್ಕೆ ನಂಗೆ ತುಂಬಾ ಇಷ್ಟ. ಯಾವ ಚಿತ್ರದ ಬಗ್ಗೆ ನೀವು ಮಾಡ್ತಿದ್ರಿ? ಫೋಕಸ್ ಯಾವ ತರ ಇತ್ತು? ಫೋಕಸ್ ಅಂದ್ರೆ ನಮ್ಗೆ ಅಲ್ಲಿ ಡ್ರಾಯಿಂಗ್ ಟೀಚರ್ಸ್ ಇದ್ರು. ಅಲ್ಲ, ನಿಮ್ಗೆ ಒಂದು ಡ್ರಾಯಿಂಗ್ ಕಲಿಯುವಾಗ ಅವರು ಕೆಲವೊಂದೆಲ್ಲ ಹೇಳ್ಕೊಡ್ತಾರೆ, ಸ್ಟೆಪ್ಸ್ ಈ ರೀತಿ ಪೆನ್ಸಿಲ್ ಇಟ್ಕೊಳ್ಬೇಕು ಅಂತ ಎಲ್ಲ ಹೇಳ್ಕೊಡ್ತಾರೆ, ಶೇಡ್ ಈ ರೀತಿ ಮಾಡಬೇಕು ಅಂತ. ಆದ್ರೆ ನಿಮಗೇ ಒಂದು ಮನಸ್ಸಿನಲ್ಲಿ ಹೊಸತನ ಹುಟ್ಟುತ್ತೆ ಸಹಜವಾಗಿ. ನಾನು ಇದನ್ನ ಮಾಡಿದ್ರೆ ನಂಗೆ ತುಂಬಾ ಇಷ್ಟ ಅಂತ ಅಂದ್ರೆ ಯಾವ ಚಿತ್ರದ ಬಗ್ಗೆ ನೀವು ಫೋಕಸ್ ಮಾಡ್ತಾ ಇದ್ರಿ? ಆಕ್ಚುಲಿ ನಾನು ಪೋರ್ಟ್ರೇಟ್ ಮಾಡಕ್ಕೆ ಶುರು ಮಾಡಿದೆ. ಅಂದ್ರೆ ನಮ್ದು ಮುಖಚಿತ್ರ ನಂದು ಮಾಡಿದ್ದೀನಿ, ನಂದು ಪೇರೆಂಟ್ಸ್ ಮಾಡಿದೆ, ನಂದು ಟೀಚರ್ಸ್ ಮಾಡಿದ್ದೀನಿ, ಆಮೇಲೆ ಸ್ವಲ್ಪ ಫಿಲಮ್ ಆಕ್ಟರ್ಸ್ ಕೂಡ ಮಾಡಿದ್ದೀನಿ. ಸೊ ನಂಗೆ ಅನ್ಸ್ತು ಅದರಲ್ಲಿ ನನ್ನ ಇಂಟ್ರೆಸ್ಟ್ ಜಾಸ್ತಿ ಇದೆ ಅಂತ. ಅದು ಪೆನ್ಸಿಲ್ ಶೇಡಿಂಗ್ ಕೂಡ. ಈಗ ಪೇರೆಂಟ್ಸ್ ಅಂದಾಗ ಅಪ್ಪನ ಬಗ್ಗೆ ಹೇಳಿದ್ರಿ, ಅಮ್ಮನ ಬಗ್ಗೆ ಹೇಳಲಿಲ್ಲ. ಅವ್ರು ಏನ್ ಮಾಡ್ತಾ ಇದಾರೆ? ಅವ್ರ ಹೆಸರೇನು? ಅಮ್ಮ ಗುಣವತಿ ಅವರ ಹೆಸರು. ಅವರು ಈಗ ಮುಖ್ಯ ಶಿಕ್ಷಕಿ ಜಕನಹಳ್ಳಿ ಸ್ಕೂಲಲ್ಲಿ. ಅವರು ಹೇಳಿದಂತಹ ಕಿವಿ ಮಾತುಗಳು ಏನು ನಿಮಗೆ?
ಅಮ್ಮ ಯಾವಾಗಲೂ ನನಗೆ ತುಂಬ ಎನ್ಕರೇಜ್ ಮಾಡ್ತಾಯಿದ್ರು. ಏನೇ ಆಗಲಿ ಪಪ್ಪ ಬೈತಿದ್ರು ಒಂದೊಂದ್ಸತಿ, ಯಾರು ಅಮ್ಮ ನಂಗೆ ತುಂಬ ಎನ್ಕರೇಜ್ ಮಾಡ್ತಾಯಿದ್ರು. ಅಂದರೆ ಕಾಲ್ ಮಾಡಿದಾಗೆಲ್ಲ ಅಮ್ಮಂಗೆ ಹೇಳ್ತಿದ್ದೆ ನಾನು ಜಾಸ್ತಿ, ಈ ಥರ ಎಲ್ಲ ಆಯ್ತಮ್ಮ ಏನು ಮಾಡಲಿ ಅಂತ. ಅಮ್ಮ ಏನಾಗಲ್ಲ, ಧೈರ್ಯಗೆ ಇಡ್ಬೇಡ, ನಾವಿದೀವಲ್ಲ, ದೇವ್ರಿದ್ದಾರೆ, ನೀನು ಮಾಡೇ ಮಾಡ್ತೀಯ ಅಂತ ಅಮ್ಮನೇ ಹೇಳ್ತಾರೆ. ನಂಗೆ ಗೊತ್ತುಂಟು ನೀ ಮಾಡ್ತೀಯ, ಮತ್ತೆಂತಕ್ಕೆ ನೀ ಧೈರ್ಯಗೆ ಇಡ್ತೀಯ ಅಂತ ಬೈತಿದ್ರು. ಅಪ್ಪ ಯಾವ ತಪ್ಪುಗಳನ್ನ ಕಂಡುಹಿಡಿತಾ ಇದ್ರು? ಅಪ್ಪ ತಪ್ಪು ಅಂತಲ್ಲ, ಅಪ್ಪಂಗೆ ತುಂಬಾ ಬೇಜಾರಾಗಿ ಬಿಡುತ್ತೆ ನಾ ಮಾಡಿದ್ರೆ. ಚೂರು ತಿರುಗಿ ಹೇಳಿದ್ರು ತುಂಬಾ ಬೇಜಾರಾಗುತ್ತೆ. ಅಂದ್ರೆ ಒಂದೊಂದು ವಿಷಯ ಸಮಯ ವ್ಯಯ ಮಾಡಬೇಡಿ ಅಂತನಾ? ಇಲ್ಲ, ನಾನು ಯಾವ್ದು ಟೈಮ್ ವೇಸ್ಟ್ ಮಾಡಿಲ್ಲ. ಅಲ್ಲ, ಅಪ್ಪ ಯಾವ ಸಂಗತಿಯನ್ನ ಇಷ್ಟಪಡ್ತಿರ್ಲಿಲ್ಲ? ಆ ಥರ ಏನಿಲ್ಲ. ಅಂದ್ರೆ ಏನಾದ್ರು ಜೋರಾಗಿ ಮಾತಾಡಿದ್ರೆ, ತಿರ್ಗಿ ಮಾತಾಡಿದ್ರೆ ಅದಕ್ಕೆಲ್ಲ ಬೈತಾ ಇದ್ರು, ಬೇರೆ ಏನು ಅಷ್ಟು. ಮತ್ತೆ ನಮ್ಗೆ ಹುಷಾರಿಲ್ಲದಿದ್ರೆ ಬೈತಾ ಇದ್ರು, ಯಾಕೆ ಈ ತರ ಮಾಡ್ಕೋತೀರಾ ನೀವು, ನಮ್ಗೆ ಇಲ್ಲಿ ತುಂಬಾ ಬೇಜಾರಾಗುತ್ತೆ ನಿಮ್ಗೆ ಹುಷಾರಿಲ್ಲದಿದ್ರೆ ಅಂತ. ಬೈತಾರೆ ಅಂತ ಹೇಳಕ್ಕಾಗಲ್ಲ, ಅವರ ಕಾಳಜಿ ಅಲ್ವಾ, ಥ್ಯಾಂಕ್ಸ್ ಹೇಳ್ಬೇಕು. ಮತ್ತೆ ಅಪ್ಪ ಬೈದ್ರೆ ಅವರೇ ಬರ್ತಾರೆ ಸಮಾಧಾನ ಮಾಡಕ್ಕೆ, ಅವರೇ ಸಮಾಧಾನ ಮಾಡ್ತಾರೆ. ಈಗ ಹೆಣ್ಣು ಮಕ್ಕಳಿಗೆ ಅಪ್ಪ ಅಂದ್ರೆ ಬಹಳ ಇಷ್ಟ, ಹೌದು ಅಲ್ವಾ, ವಿಶೇಷ ಪ್ರೀತಿ ಅಂತ ಕೂಡ ಹೇಳ್ತಾರೆ. ಅವರ ಕಿವಿ ಮಾತುಗಳೇನು ನಿಮಗೆ? ಅಪ್ಪನ ಕಿವಿ ಮಾತು ಒಂದೇ, ಆರೋಗ್ಯನ ಚಂದ ಇಟ್ಕೊಳ್ಳಿ, ನಮ್ಮ ಮಾತು ಕೇಳಿ, ಅಷ್ಟೇ ಹೇಳಿದ್ದು ಅಪ್ಪ ನನಗೆ. ಸಮಾಜದ ಬಗ್ಗೆ ಏನ್ ಹೇಳ್ಕೊಡ್ತಾರೆ? ಸಮಾಜದ ಬಗ್ಗೆ ಅಂದ್ರೆ ಈ ಟೀನೇಜ್ ಅಲ್ಲಿ ನಮಗೆ ತುಂಬಾ ಆಸೆಗಳೆಲ್ಲ ಇರ್ತವೆ. ಅದಕ್ಕೆ ಪೇರೆಂಟ್ಸ್ ಹೇಳ್ತಾರೆ, ನೀವು ಏನೇ ಮಾಡಬೇಕು ಅಂದ್ರೂ ನನ್ನ ಮಾತು ಕೇಳಿ ಮಾಡಿ, ನನ್ಗೊಂದ್ಸತಿ ಹೇಳಿ ನಮ್ದು ಒಪ್ಪಿಗೆ ತಗೊಂಡು ಮಾಡಿ ಅಂತ ಅಷ್ಟೇ ಹೇಳೋದು ಪೇರೆಂಟ್ಸ್ ನನಗೆ. ಮತ್ತೆ ಹೇಳ್ತಾರೆ ಸಮಾಜದಲ್ಲಿ ಇವ್ರು ಈ ಥರ ಇರ್ತಾರೆ, ಅವ್ರು ನನ್ನ ನೋಡಿರ್ತಾರಲ್ಲ ಪೊಲೀಸ್ ಆಗಿ. ಯಾವುದಾದ್ರೂ ಸಂಗತಿಯನ್ನ ಚರ್ಚೆ ಮಾಡ್ತಿದ್ರಾ? ಈ ಕ್ರಿಮಿನಲ್ ಸೈಡ್ ಯಾವುದಾದ್ರೂ ಘಟನೆಗಳಾದಾಗ ಭಯ ಆಗುತ್ತೆ, ಆ ರೀತಿ ಏನಾದರೂ ಹೇಳೋದಿದೆಯಾ? ಇಲ್ಲಿ ಈ ರೀತಿ ಘಟನೆ ಆಗಿತ್ತು, ಈ ರೀತಿ ಸಂದರ್ಭ ಬಂದಾಗ ಯಾವ ರೀತಿ ಎದುರಿಸ್ಬೇಕು, ಆ ಚಾಲೆಂಜನ್ನು ಯಾವ ಥರ ಸ್ವೀಕರಿಸ್ಬೇಕು ಅಂತ ಏನಾದರೂ ಹೇಳಿದ್ದುಂಟಾ? ಹೇಳಿದ್ದು ಅಂದರೆ ಹುಡುಗರ ಬಗ್ಗೆ ಹೇಳಿರ್ತಾರೆ ಅಷ್ಟೇ. ಅಂದರೆ ಯಾರಾದರೂ ರೋಡ್ ಸೈಡಲ್ಲಿ ಏನೋ ಬಂದು ಕೀಟ್ಲೆ ಮಾಡಿದ್ರೆ ತೆಗೆದು ಮುಖ ಕೊಡಿರಿ. ಕರಾಟೆ ಕಲಿಸಿಲ್ವಲ್ಲ? ಕಲಿಸಿದ್ದಾರೆ ನನಗೆ. ಅಂದರೆ ನಾನು ಚಿಕ್ಕವಳಿರುವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಬಟ್ ನವೋದಯಕ್ಕೆ ಹೋದ್ಮೇಲೆ ಅಲ್ಲಿ ನನಗೆ ಚಾನ್ಸ್ ಸಿಗ್ಲಿಲ್ಲ ಮಾಡೋಕ್ಕೆ. ಚಿಕ್ಕವಳಿರುವಾಗ ನಂಗೆ ಸ್ವಲ್ಪ ಟೆಕ್ನಿಕ್ಸ್ ಗೊತ್ತು ಅಷ್ಟೇ, ಜಾಸ್ತಿ ಗೊತ್ತಿಲ್ಲ. ಇವಾಗ ಮುಂದುವರೆ ನಂಗೆ ಚಾನ್ಸ್ ಸಿಕ್ಲಿಲ್ಲ, ಯಾಕಂದ್ರೆ ಎಕ್ಸ್ಪರ್ಟಿಗೆ ಹೋಗಿ ಫುಲ್ ಓದೋದೇ ಆಯಿತು. ಅಲ್ಲಿ ಅಷ್ಟು ಕರಿಕ್ಯುಲರ್ ಆಕ್ಟಿವಿಟೀಸ್ ಇರಲಿಲ್ಲ. ನವೋದಯದಲ್ಲಿ ಕರಾಟೆ ಮಾಡೋಕ್ಕಾಗಲಿಲ್ಲ, ಸೊ ನಾನು 5th ತನಕ ಮಾಡಿದ್ದೀನಿ. ನಿಮ್ಮ ಹವ್ಯಾಸಗಳನ್ನೆಲ್ಲ ನೀವು ಹೇಳಿದ್ರಿ. ಈಗ ನೀಟ್ ಎಕ್ಸಾಮ್ನಲ್ಲಿ ಬಹಳಷ್ಟು ಸಮಾಧಾನಕರವಾದಂತಹ ಸಾಧನೆಯನ್ನು ಮಾಡಿದ್ದೀರಿ, ಖುಷಿಯ ಸಂಗತಿಯನ್ನು ನೀವು ಹಂಚಿಕೊಂಡ್ರಿ. ಎಷ್ಟು ಅಂಕಗಳು ಬಂತು? ಹೇಗೆ ತಯಾರಿ ನಡೆಸಿದ್ರಿ? ಎಲ್ಲಿ ಕೋಚಿಂಗ್ ತಗೊಂಡ್ರಿ? ಯಾವ ರೀತಿ ಎದುರಿಸಿದ್ರಿ ಅದನ್ನ? ನನಗೆ ಅಂಕ ಅಂದರೆ 648 ಔಟ್ ಆಫ್ 720 ಬಂತು. ಆಮೇಲೆ ರ್ಯಾಂಕ್ 84 ಬಂತು. ನಾನು ಕೋಚಿಂಗ್ ಅಂದರೆ ನಾನು ಎಕ್ಸ್ಪರ್ಟ್ PU ಕಾಲೇಜ್ ಮ್ಯಾಂಗ್ಳೂರಲ್ಲಿ ಓದಿದ್ದು. ಅಲ್ಲಿ 2 years ಬೋರ್ಡ್ ಪ್ಲಸ್ ಕೋಚಿಂಗ್ ಇತ್ತು. ಅಂದರೆ ಒಂದು ಟಾಪಿಕ್ ಆದಮೇಲೆ ಅಥವಾ ಒಂದು ಲೆಸನ್ ಆದಮೇಲೆ ಅದರದ್ದೇ ಆದ ನೀಟ್ ಕೋಚಿಂಗ್ ಕೊಡ್ತಾ ಇದ್ರು. ಸೊ ಆ ಥರ ಇದು ನಾನು ಪ್ರಿಪೇರ್ ಮಾಡ್ಕೋತಾ ಇದ್ದೆ. ಮತ್ತು ಈ ಸತಿ ಹೇಳಬೇಕು ಅಂದರೆ ನೀಟ್ ಎಕ್ಸಾಮ್ ತುಂಬ ಟಫ್ ಇತ್ತು. ಬಟ್ ಎಕ್ಸ್ಪರ್ಟ್ PU ಕಾಲೇಜ್ ಅವ್ರು ಏನು ಮಾಡ್ತಾಯಿದ್ರು ಅಂದರೆ ನಮಗೆ ಫಸ್ಟಿಂದನೇ ಟಫ್ ಪೇಪರ್ಸ್ ಕೊಡ್ತಾಯಿದ್ರು. ಸೊ ದಟ್ ಆ ಪೇಪರ್ ಪ್ಯಾಟರ್ನ್ಗೆ ನಾನು ಪ್ರಿಪೇರ್ ಆಗ್ತಾ ಇದ್ದೆ. ಆ್ಯಂಡ್ ಲಾಸ್ಟಿಗೆ ನಂಗೆ ಈಸಿ ಆಯಿತು. ಅಂದರೆ ಓಲ್ಡ್ ಕ್ವಶನ್ಸ್ ಪೇಪರ್ಸ್ಗೆ ನಿಮಗೆ ಅಂದರೆ ಅಲ್ಲಿ ಲೆಕ್ಚರರ್ಸ್ ಅವ್ರದ್ದೇ ಆದ ಓನ್ ಕ್ವಶನ್ ಪ್ರಿಪೇರ್ ಮಾಡ್ತಾರೆ. ಅಂದರೆ ಮೊದಲನೇದಾಗಿನೇ ಅವರು ಕಷ್ಟಕರ ಪ್ರಶ್ನೆಗಳನ್ನು ಕೊಟ್ಬಿಟ್ಟು ನಿಮ್ಮನ್ನ ತರಬೇತಿಗೆ ಅನುವು ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಆದರೆ ಯಾವುದೇ ಒಂದು ಸಂಗತಿ ಆಗಲಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ನನ್ನ ಮನಸ್ಸು ತಾನೆ. ಹಾಗೆ ಈಗ ಎಷ್ಟೋ ವಿದ್ಯಾರ್ಥಿಗಳಿರ್ತೀರಾ ನೀವು, ಅದರಲ್ಲಿ ನೀವು ಹೈಯೆಸ್ಟ್ ಬರಬೇಕು ಅಂತ ಹೇಳಿದ್ರೆ ಏನೋ ಒಂದು ಸ್ಪೆಷಲ್ ಇರುತ್ತೆ. ಆ ಸ್ಪೆಷಲ್ ಫ್ಯಾಕ್ಟ್ ಅಂತ ಅಂದರೆ ಯಾವುದು? ಒಂದು ಹಾರ್ಡ್ ವರ್ಕ್ ಅನಿಸುತ್ತೆ. ಅಫ್ಕೋರ್ಸ್ ಹಾರ್ಡ್ ವರ್ಕ್ ಎಲ್ಲ ಮಾಡ್ತಾರೆ. ಹಾರ್ಡ್ ವರ್ಕ್ ವಿತ್ ಟೈಮ್ ಲೈನ್, ಅಂದರೆ ಎಷ್ಟು ಟೈಮಿಗೆ ಸೆಟ್ ಮಾಡ್ಕೋತಾ ಇದ್ದೆ, ಆಮೇಲೆ ಪರ್ಟಿಕ್ಯುಲರ್ ಕ್ವೆಶನ್ ಮಾಡ್ತಾ ಇದ್ದೆ, ಪ್ಲಸ್ ಅಕ್ಯುರೇಸಿ ಜಾಸ್ತಿ ಇತ್ತು. ಒಂದು ಗೊಂದಲ ಅಂತ ಉಂಟಾಗುತ್ತಂತೆ. ಈಗ ತಜ್ಞರು ಬಂದಾಗ ಹೇಳಿದ್ದು, ಈಗ CET ಈ ರೀತಿಯ ಒಂದು ಪ್ರವೇಶ ಪರೀಕ್ಷೆಯನ್ನು ಎದುರಿಸಬೇಕಾದ್ರೆ ಒಂದು ಸಬ್ಜೆಕ್ಟ್ಗೆ ನಾವು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಒಂದು ಗೊಂದಲ ಅಂತ ಆಗುತ್ತೆ. ಆ ರೀತಿ ಏನಾದರೂ ನಿಮಗೆ ಅನುಭವಕ್ಕೆ ಬಂತಾ? ನಾನು ಫಸ್ಟೇ ಪ್ರಿಪೇರ್ ಮಾಡ್ಕೊಂಡಿದ್ದೆ, ಈ ಸಬ್ಜೆಕ್ಟ್ ಫಸ್ಟ್ ಅಟೆಂಪ್ಟ್ ಮಾಡಬೇಕು. ಯಾವ ಸಬ್ಜೆಕ್ಟ್ ಅದು? ನಂದು ಪ್ಲಾನೇ ಬೇರೆ, ಅಟೆಂಪ್ಟ್ ಮಾಡೋ ರೀತಿನೇ ಬೇರೆ. ನನಗೆ ಏನು ಮಾಡಬೇಕು ಅಂದರೆ ಫಸ್ಟ್ ಅಟೆಂಪ್ಟ್ ಮಾಡುವಾಗ ನಂಗೊಂದು ವಾರ್ಮ್ ಅಪ್ ಬೇಕು. ಅಂದರೆ ನನಗೆ ಯಾವಾಗಲೂ ಫಿಸಿಕ್ಸ್ ಅಟೆಂಡ್ ಮಾಡಬೇಕು ಅಂತ ತುಂಬ ಇಷ್ಟ. ಯಾಕಂದರೆ ನಾನು ಒಂಥರ ಸ್ವಲ್ಪ ತರೋ ಇದ್ದೀನಿ ಫಿಸಿಕ್ಸಲ್ಲಿ, ನಂಗೆ ಬೇಗ ಮಾಡಿ ಮುಗಿಸಿ ಬೇರೆ ಸಬ್ಜೆಕ್ಟ್ ಮಾಡೋಣ ಅಂತ. ಸೊ ಈಗ ನನಗೆ ಫಸ್ಟ್ ಫಿಸಿಕ್ಸ್ ಸ್ಟಾರ್ಟ್ ಮಾಡೋದಾದರೆ ಆ ಕ್ಯಾಲ್ಕುಲೇಷನ್ ಎರರ್ ಜಾಸ್ತಿ ಆಗ್ತಾ ಇತ್ತು. ಸೊ ನಾನು ಏನು ಮಾಡ್ತಾ ಇದ್ದೆ ಅಂದರೆ ಫಿಸಿಕ್ಸ್ ಬಿಟ್ಟು 2 ಸೆಕ್ಷನ್ ಉಂಟು ಬಯೋದಲ್ಲಿ, ಬಾಟ್ನಿ ಆ್ಯಂಡ್ ಝೂಲಜಿ ಅಂತ.
ನಾನು ಬಾಟ್ನಿ ಸೆಕ್ಷನ್ ಫಸ್ಟ್ ಶುರು ಮಾಡ್ತಾ ಇದ್ದೆ. ಅಟ್ಲೀಸ್ಟ್ 10 ಅಥವಾ 20 ಕ್ವೆಶನ್ಸ್ ಮಾಡ್ತಾ ಇದ್ದೆ. ನಾನೊಂದು ವಾರ್ಮ್ ಅಪ್ ಆಗ್ತಾ ಇತ್ತು, ಅಂದರೆ MCQ ಶೇಡ್ ಎಲ್ಲ ಮಾಡಿ. ಆಫ್ಟರ್ ದಟ್ ನಾನು ಫಿಸಿಕ್ಸ್ನ ಶುರು ಮಾಡ್ತಿದ್ದೆ. ಸೊ ಆ ಫೇಸಲ್ಲಿ ಹೋಗಿ ಹೋಗಿ ಸ್ಪೀಡ್ ಕ್ಯಾಚಪ್ ಆಗ್ತಾ ಇತ್ತು ಮಾಡೋಕ್ಕೆ. ಆ ಥರ ಫಸ್ಟ್ ಬಯೋ ಅರ್ಧ ಮಾಡಿ ಫಿಸಿಕ್ಸ್, ಆಫ್ಟರ್ ದಟ್ ಕೆಮಿಸ್ಟ್ರಿ, ಆಮೇಲೆ ಉಳಿದಿದ್ದು ಬಯೋ ಮಾಡ್ತಾ ಇದ್ದೆ. ಎಷ್ಟು ಸಮಯ ಅಲ್ಲಿ ಹಾಕ್ತಾ ಇದ್ರಿ ಪ್ರಿಪ್ರೇಷನ್ಗೆ ಅಂತ? ಆ್ಯಕ್ಚುಲಿ ಫಿಸಿಕ್ಸ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೆ ನಾನು. ಆಮೇಲೆ ಕೆಮಿಸ್ಟ್ರಿ. ನಿಮಗೆ ತುಂಬ ಕಷ್ಟ ಅನಿಸಿದ್ದು ಯಾವ ಸಬ್ಜೆಕ್ಟ್? ಫಿಸಿಕ್ಸ್. ಫಿಸಿಕ್ಸ್ ಈಸಿ ಅನಿಸಿದ್ದು? ಈಸಿ ಅನಿಸಿದ್ದು ಬಯೋಲಜಿ, ನೆಕ್ಸ್ಟ್ ಕೆಮಿಸ್ಟ್ರಿ, ಆಫ್ಟರ್ ದಟ್ ಫಿಸಿಕ್ಸ್. ಈಗ ನೀವು ಆ ರೀತಿ ಆಯ್ಕೆ ಮಾಡಿಕೊಂಡು ಪ್ರಿಪ್ರೇಷನ್ನ ಮಾಡಿದ್ರಿ. ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ಯುವವಾಣಿ. ನೀಟ್ ಪರೀಕ್ಷೆಯಲ್ಲಿ ದೇಶಕ್ಕೆ 84ನೇ ರ್ಯಾಂಕ್, ಕರ್ನಾಟಕ ರಾಜ್ಯಕ್ಕೆ 7ನೇ ರ್ಯಾಂಕ್ ಪಡೆದಂತಹ ಪ್ರತಿಭಾವಂತ ವಿದ್ಯಾರ್ಥಿನಿಯೊಂದಿಗೆ ಸಂದರ್ಶನ ಕೇಳ್ತಾ ಇದ್ದೀರಿ. ಬನ್ನಿ ಸಂದರ್ಶನವನ್ನ ಮುಂದುವರಿಸೋಣ. ಈಗ ನಮ್ಮ ಯುವ ಸ್ನೇಹಿತರು ನಿಮ್ಮ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದಾರೆ. ಅವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅವರಿಗೆ ಒಂದು ಆಯ್ಕೆಯ ಗೊಂದಲದಲ್ಲಿ ಅವರು ಸಮಯವನ್ನ ವ್ಯಯ ಮಾಡ್ತಾರೆ, ಉತ್ತಮ ಮಾರ್ಗದರ್ಶನ ಇರೋದಿಲ್ಲ ಅವರಿಗೆ. ನೀವು ನಡೆದು ಬಂದಿದ್ದೀರಾ, ಆ ಒಂದು ದಾರಿಯನ್ನು ತುಳಿದು ಮುಂದೆ ಬಂದಿದ್ದೀರಿ. ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮುಂದೆ ಬರುವಂತಹ ಯುವ ಸಮೂಹಕ್ಕೆ? ಏನೇ ಆದ್ರೂ ಭಯ ಪಡಬಾರ್ದು, ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈಗ ಭಯಪಟ್ಟು ನಾವು ನಮ್ಮ ಟೈಮ್ನ ವೇಸ್ಟ್ ಮಾಡ್ತಾ ಇದ್ದೀವಿ. ಈಗ ಲಾಸ್ಟ್ ನೀಟ್ ಎಕ್ಸಾಮ್ ಅಟೆಂಡ್ ಮಾಡೋರು ಕೂಡ ಅಕಸ್ಮಾತ್ ನಾವು ಭಯಪಟ್ಟಿದ್ರೆ ನಂಗೆ ಅಷ್ಟು ಮಾರ್ಕ್ಸ್ ಸಿಗ್ತಿರ್ಲಿಲ್ಲ. ಯಾಕಂದ್ರೆ ನಾನು ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಭಯಪಟ್ಟು ನಂದು ಮಾರ್ಕ್ಸ್ ಹೋಗಿಸ್ಕೊಳ್ಳಲ್ಲ. ಅಕಸ್ಮಾತ್ ಗೊತ್ತಿರತ್ತೆ ಹೋದ್ರೂ ಪರವಾಗಿಲ್ಲ, ಪ್ಯಾನಿಕ್ ಆಗಿ ಮಾತ್ರ ನಾವು ಮಾರ್ಕ್ಸ್ ಹೋಗಬಾರ್ದು ಅಂತ ಅನ್ಕೊಂಡಿದ್ದೆ. ಸೊ ಫಸ್ಟ್ ಭಯ ಪಡ್ಕೋಬಾರ್ದು. ಅದಾದಮೇಲೆ ಇನ್ನೊಂದೇನಂದರೆ ನಮ್ಮದು ಬೇಸಿಕ್ನ ಸ್ಟ್ರಾಂಗ್ ಮಾಡ್ಕೋಬೇಕು. ಈಗ ಯಾವುದೇ ಚಾಯ್ಸ್ ಮಾಡಬೇಕು ಅಂದರೆ, ಈಗ ಸೈನ್ಸ್ ಮಾಡಬೇಕು ಅಂದರೆ ಸೈನ್ಸಲ್ಲಿ ನಮ್ಮದು ಬೇಸಿಕ್ ಸ್ಟ್ರಾಂಗ್ ಆಗಿರಬೇಕು. ಸೊ ಬೇರೆ ಯಾವ್ದು ತೊಗೋಬೇಕು ಅಂದರೆ ಆ ಸಬ್ಜೆಕ್ಟಲ್ಲಿರೋ ಬೇಸಿಕ್ ನಾವು ಸ್ಟ್ರಾಂಗ್ ಮಾಡಿಕೊಂಡ್ರೆ ಸಾಕು. ಆಮೇಲೆ ಈಗ ಸೈನ್ಸ್ ತೊಗೊಂಡು ಫಸ್ಟ್ ಸೈನ್ಸ್ ಬೇಸಿಕ್ ಸ್ಟ್ರಾಂಗ್ ಮಾಡಿ, ಮ್ಯಾಥ್ಸ್ ಬೇಸಿಕ್ ಕೂಡ ಸ್ಟ್ರಾಂಗ್ ಆಗಿರಬೇಕು. ಅಕಸ್ಮಾತ್ ನೀಟ್ ಬರೀತಿದ್ದಾರೆ ಅಂದರೆ 10th ಮ್ಯಾಥ್ಸ್ ಇರುತ್ತಲ್ಲ, ಅದರದ್ದು ಕಾನ್ಸೆಪ್ಟ್ ಪಕ್ಕಾ ಗೊತ್ತಿರಬೇಕು. 11th ಮತ್ತು 12th ತುಂಬ ಗೊತ್ತಿರಬೇಕು ಅಂತಲೂ ಇಲ್ಲ, ಸ್ವಲ್ಪ ಸ್ವಲ್ಪ ಕಾನ್ಸೆಪ್ಟ್ ಸ್ಟ್ರಾಂಗ್ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ಕಾನ್ಸೆಪ್ಟ್ಸ್, ಯಾಕಂದರೆ ಈ ಸತಿ ನೀಟ್ ಎಕ್ಸಾಮ್ ಬಂದಿದ್ದು ಫುಲ್ಲಿ ಕಾನ್ಸೆಪ್ಷುಯಲ್ ಇತ್ತು. ನಾವು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡೆ ಆ ಎಕ್ಸಾಮ್ನ ಅಟೆಂಡ್ ಮಾಡೋಕ್ಕಾಗೋದು. ಬೈಹೆಟ್ ಮಾಡ್ಕೊಂಡು ಯಾವ್ದು ಮಾಡೋಕ್ಕಾಗ್ತಿರ್ಲಿಲ್ಲ. ಒಂದು ಬಯೋದಲ್ಲಿ ಏನೋ ಮಾಡ್ಬೋದು, ಬಟ್ ಬೇರೆ ಸಬ್ಜೆಕ್ಟಲ್ಲಿ ಆಗಲಿಲ್ಲ. ಸೊ ಕಾನ್ಸೆಪ್ಟ್ಸ್ನ ಕರೆಕ್ಟಾಗಿ ಮಾಡ್ಕೊಂಡ್ರೆ ಸಾಕು, ಅಂದರೆ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಎಕ್ಸಾಮ್ನ ಅಟೆಂಡ್ ಮಾಡಿಕೊಂಡ್ರೆ ಸಾಕು. ಯಾವ ರೀತಿ ಅವರ ಲೈಫ್ ಸ್ಟೈಲ್ ಇರಬೇಕು ಅಂತೀರಿ? ಅಂದರೆ ಅಕಸ್ಮಾತ್ ನೀಟ್ಗೆ ಫೋಕಸ್ ಮಾಡಬೇಕು ಅಂದರೆ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಬೇಕು. ಅಂದರೆ ಗ್ಯಾಜೆಟ್ಸ್ನೆಲ್ಲ ದೂರ ಇಡಬೇಕು, ಫುಲ್ಲಿ ಫೋಕಸ್ ಮಾಡಬೇಕು. ಅಂದರೆ ಯೋಗ ಮೆಡಿಟೇಷನ್ ಎಲ್ಲ ಮಾಡಿ ಮೈಂಡ್ನ ರಿಫ್ರೆಶ್ ಮಾಡ್ಕೋಬೇಕು. ಹಾಗೆ ಕಾಮನ್ ಮ್ಯಾನ್ ಥರ ಇದ್ರೂ ಆಗುತ್ತೆ. ಈಗ ಕೆಲವೊಂದು ವಿದ್ಯಾರ್ಥಿಗಳಿಗೆ ಹೌದು ಬಡತನ ಅನ್ನೋದಿರುತ್ತೆ, ಹೌದು ಹೌದು, ಪ್ರತಿಭೆ ಇರುತ್ತೆ, ಅದನ್ನು ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದು ಗೊತ್ತಿರಲ್ಲ. ಆಗ ಅವರಿಗೆ ಒಂದು ಮಾರ್ಗದರ್ಶನ ಅಂತ ಬೇಕು ಅನ್ನೋದಾದರೆ ಅವ್ರು ಎಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳ್ತೀರಿ? ಈಗ ಟೀಚರ್ಸ್ನ ಕೇಳಿದ್ರೆ ತುಂಬ ಒಳ್ಳೆಯದು ಅನಿಸುತ್ತೆ. ಯಾಕಂದರೆ ಟೀಚರ್ಸಿಗೆ ತುಂಬ ಗೊತ್ತಿರುತ್ತೆ, ತುಂಬ ಎಕ್ಸ್ಪೀರಿಯನ್ಸ್ಡ್, ಅವನ್ನ ಕೇಳ್ಬೋದು. ಅಥವಾ ಕೋಚಿಂಗ್ಗೆಲ್ಲ ಅವರಿಗೆ ಹಣಕಾಸಿನ ನೆರವು ಇರೋದಿಲ್ಲ, ಆರ್ಥಿಕವಾಗಿ ಹಿಂದುಳಿದಿರುತ್ತಾರೆ. ಅಂತಹ ಸಂದರ್ಭದಲ್ಲಿ ಅವರು ಅವರ ಗುರುಗಳನ್ನ ಸಂಪರ್ಕ ಮಾಡಬೇಕು ಅಂತ ಹೇಳ್ತೀರಿ. ಇನ್ನು ನಿಮ್ಮ ಉದ್ದೇಶ ಹೇಳಿದ್ರಿ, ನಾನು ವೈದ್ಯ ಆಗಬೇಕು ಅಂತ. ಯಾವ ರೀತಿ ಕೆಲಸ ಮಾಡಬೇಕು ಅಂತ ನಿಮಗೆ ಆಸೆ? ನನಗೆ ಜನಗಳಿಗೆ ಸೇವೆ ಮಾಡಬೇಕು ಅಂತ ಆಸೆ. ಅಂದರೆ ಯಾವ್ದಾರು ಬಡವರು ಬಂದರೆ, ಅವ್ರು ಬಂದಾಗ ಅವ್ರ ಮುಖದಲ್ಲಿ ಬೇಜಾರು ಇರುತ್ತದಲ್ಲ, ಅದನ್ನ ಹೋಗಿಸಿ ಖುಷಿ ಪಡಿಸ್ಬೇಕು ಅಂತ, ಅದು ನನ್ನ ಆಸೆ. ಆ ಒಂದು ನೈಪುಣ್ಯತೆ ಬರಬೇಕಾದ್ರೆ ನಮಗೆ ಒಂದು ಸ್ಪೆಷಾಲಿಟಿ ಅನ್ನೋದಿರುತ್ತೆ ನಮ್ಮ ಮನಸ್ಸಿನಲ್ಲಿ. ಒಂದು ಕಥೆಯನ್ನು ಹೇಳಿ ಒಂದು ಮಗುವಿನ ಮನಸ್ಸನ್ನು ಗೆಲ್ಲುವಂಥದ್ದು. ವಯಸ್ಸಾದಂತಹವರು ಅಂತ ಬಂದಾಗ ಅವರ ಭಾವನೆಗಳಿಗೆ ನಾವು ಸ್ಪಂದಿಸಿ ವೇದಿಕೆ ಆಗಬೇಕಾಗತ್ತೆ. ನೀವು ಈ ನಿಟ್ಟಿನಲ್ಲಿ ಏನಾದರೂ ಒಂದು ತರಬೇತಿಯನ್ನು ಪಡ್ಕೊಂಡಿದ್ದೀರಾ? ಯಾವುದಾದ್ರೂ ಘಟನೆಗಳನ್ನು ನೋಡಿದ್ದೀರಾ? ಯಾಕೆ ಅಂತ ಹೇಳಿದ್ರೆ, ಅಪ್ಪ ಪೊಲೀಸ್ ಇಲಾಖೆಯಲ್ಲಿ ಇರೋದ್ರಿಂದ ಅವರು ಬಹಳಷ್ಟು ಸಾವು ನೋವುಗಳನ್ನು ನೋಡಿರ್ತಾರೆ. ನೀವು ಪತ್ರಿಕೆಗಳಲ್ಲೂ ಓದಿರ್ತೀರಿ, ದೃಶ್ಯ ಮಾಧ್ಯಮಗಳಲ್ಲೂ ಕೂಡ ಕೇಳಿರ್ತೀರಿ. ಹೇಗೆ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು ನಿಮಗೆ? ಯಾವ ಮಾರ್ಗವನ್ನು ಅನುಸರಿಸ್ತೀರಿ? ನನಗೆ ಯಾವುದೇ ಘಟನೆ ಅಂತ ಏನು ಇರಲಿಲ್ಲ,
ಬಟ್ ನಂದು ಪಪ್ಪ ಯಾವಾಗಲೂ ಹೇಳ್ತಾ ಇದ್ರು, ಯಾಕಂದ್ರೆ ಪಪ್ಪ ಕೂಡ ಒಂದು ಪೂರ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರು. ಅವ್ರು ನಂಗೆ ಡೈಲಿ ಹೇಳ್ತಾ ಇದ್ರು, ಅಂದ್ರೆ ಏನೇ ಆದ್ರೂ ಬಡವರಿಗೆ ಮಾತ್ರ ನೀವು ಹೆಲ್ಪ್ ಮಾಡ್ಲೇಬೇಕು ಅಂತ. ಆಮೇಲೆ ಅವ್ರು ಹೇಳ್ತಾ ಹೇಳ್ತಾ ನಾನು ಅಂದ್ರೆ ಹೊರಗಡೆ ಗೊತ್ತಾಗುತ್ತಲ್ಲ, ನಾವು ನವೋದಯದಲ್ಲಿ ಓದಿದ್ದು, ಅಲ್ಲಿ ನೋಡಿದೆ ನಾನು ಜನರನ್ನ, ಎಕ್ಸ್ಪರ್ಟ್ ಅಲ್ಲಿ ಬೇರೆ ತರ ಜನರನ್ನ ನೋಡಿದೆ. ಹಾಗೆ ಜನರನ್ನ ನೋಡಿ ನೋಡಿ ಕಲಿತಾ ಬಂದೆ, ಈ ತರ ಉಂಟು ಸಮಾಜ, ಏನ್ ಮಾಡ್ಬೇಕು, ಯಾವ ತರ ಮಾಡ್ಬಾರ್ದು ಅಂತ ಗೊತ್ತಾಯ್ತು. ಈಗ ನೀಟ್ ಎಕ್ಸಾಮ್ನಲ್ಲಿ 84th ರ್ಯಾಂಕು ಆಲ್ ಓವರ್ ಇಂಡಿಯಾ, ಕರ್ನಾಟಕಕ್ಕೆ. ಈಗ ನೀವು ಹೈಯೆಸ್ಟ್ ಅಂತ ಬಂದಾಗ ಅಪ್ಪ ಅಮ್ಮ ಏನಂದ್ರು, ಗುರುಗಳೇನಂದ್ರು? ಎಲ್ಲರಿಗೂ ಖುಷಿ ಆಯ್ತು. ಏನಾದ್ರು ಬೇರೆ ರೀತಿ ಹೇಳಿರ್ಬೇಕಲ್ಲ ಅಪ್ಪ? ಪಪ್ಪ ಹೇಳ್ತಿದ್ರು, ನಾನು ಹುಟ್ಟಿದಾಗ ಒಂದು ಸಂತೋಷ ಆಯ್ತು, ಅಮ್ಮಂಗೆ ಜಾಬ್ ಸಿಕ್ಕಾದ್ಮೇಲೆ ಇನ್ನೊಂದು ತುಂಬಾ ಸಂತೋಷ ಆಯ್ತು, ಅಂಡ್ ನೆಕ್ಸ್ಟ್ ಅತಿಯಾದ ಸಂತೋಷ ಆಗಿದ್ದು ನನಗೆ ನೀಟ್ ರಿಸಲ್ಟ್ಸ್ ಬಂದ್ಮೇಲೆ. ಈಗ ವೈದ್ಯ ಆದಾಗ ಇನ್ನೂ ಸಂತೋಷ ಆಗುತ್ತೆ, ಅದಕ್ಕೂ ಸ್ವಲ್ಪ ಸಮಯ ಇಟ್ಕೊಳ್ಬೇಕು ಅಂತ. 10th ಸ್ಟ್ಯಾಂಡರ್ಡ್ ಗುರುಗಳು ಏನಂದ್ರು? ಅವರು ಕೇಳಿದ ತಕ್ಷಣ ತುಂಬಾ ಖುಷಿ ಆಯ್ತು ಅವರಿಗೆ. ಅಂದ್ರೆ ಹೇಳ್ತಿದ್ರು, ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನಿಂಗೆ ಗೊತ್ತಾಗಲ್ಲ, ನಿಂಗೆ ಅಷ್ಟು ಖುಷಿ ಆಗ್ತಾ ಉಂಟು, ನಂಗೆ ತುಂಬಾ ಹೆಮ್ಮೆ ಆಗ್ತಾ ಉಂಟು ಅಂತ ಹೇಳ್ತಿದ್ರು. ನವೋದಯ ಟೀಚರ್ಸ್ ಅವರು ಹಾಗೆ ಹೇಳಿದೆ, ಎಲ್ಲ ಟೀಚರ್ಸ್ ಯಾರಿಗೆಲ್ಲ ಕಾಲ್ ಮಾಡಿ ಬಹಳ ಖುಷಿ ಪಟ್ರು ಅಂತ ಹೇಳ್ತೀರಾ. ನಿಮ್ಗೆ ಮರೆಯಲಾರದ ಒಂದು ಘಟನೆ ಅಂತ ಅಂದ್ರೆ ಯಾವುದು ಸ್ಟೂಡೆಂಟ್ ಲೈಫ್ ನಲ್ಲಿ? ಮರೆಯಲಾಗದ ಅಂದ್ರೆ ಸ್ವಲ್ಪ ತಪ್ಪುಗಳು ಮಾಡಿದ್ದು ನೆನಪಾಗುತ್ತೆ. ಅಂದ್ರೆ ಒಬ್ರೊಬ್ರ ಜೊತೆ ಚಂದ ಇಲ್ಲದೆ ಇರೋದು, ಅಂದ್ರೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ನಾನು ಹಾಗೆ ರಿಯಾಕ್ಟ್ ಮಾಡೋದು, ಆತರ ಮಾಡ್ಬಾರ್ದು. ನೀವು ಒಪ್ಕೊಳ್ತಾ ಇರ್ಲಿಲ್ಲ? ಒಪ್ಕೊಳ್ತಾ ಇರ್ಲಿಲ್ಲ, ಆ ಬುದ್ಧಿ ಇತ್ತು. ಅದು ಸ್ವಲ್ಪ ನಂಗೆ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಅನಿಸ್ತಾ? ಬದಲಾವಣೆ ಮಾಡ್ಕೊಂಡಿದ್ದೀನಿ. ಈಗ ಫ್ರೆಂಡ್ಸ್ ಅಂತ ಅಂದಾಗ ಅವರು ನಮ್ಗೆ ಇಷ್ಟಪಟ್ಟು ನಾವು ಮಾತನಾಡಿಸುವಂತದ್ದು, ಈಗ ಅದನ್ನ ತಿದ್ಕೊಂಡಿದ್ದೀರಿ ಅಂತ ಹೇಳಿದಾಗ ನಿಮ್ ಫ್ರೆಂಡ್ ಬಗ್ಗೆ ಹೇಳಿ. ಇಬ್ರು ತುಂಬಾ ಅಂದ್ರೆ ತಂಗಿಯ ತರ ಇಬ್ರು ಜೂನಿಯರ್ಸ್ ಇದ್ರು. ಅವರು, ನಾನು ಮತ್ತೆ ಇನ್ನೊಂದು ಹುಡುಗಿ ಲೈಬ್ರರಿಲಿ ಕೂರ್ತಾ ಇದ್ವಿ, ಡೈಲಿ ಓದ್ತಾ ಇದ್ವಿ. ನಾನು ಜೂನಿಯರ್ ಆದ್ರೂ ಕೂಡ ಅವಳು ನನ್ನ ಜೊತೆ ಡೌಟ್ ಕೇಳ್ತಾ ಇದ್ಲು, ಆಮೇಲೆ ಮಾತಾಡ್ತಾ ಇದ್ವಿ. ಏನಾದರೂ ಕ್ಲಾಸಲ್ಲಿ ಏನಾದರೂ ಆದರೆ ಟೀಚರ್ಸ್ ಏನಾದ್ರು ಹೇಳಿದ್ರೆ ಎಲ್ಲನೂ ಬಂದು ಹೇಳ್ತಾ ಇದ್ದೆ ಅವಳಿಗೆ, ಅವಳು ಕೂಡ ನಂಗೆ ಹೇಳ್ತಾ ಇದ್ಲು. ಮತ್ತೆ ಒಟ್ಟಿಗೆ ನಾವು ಸಂಡೇ ಡಿನ್ನರ್ಗೆ ಹೋಗ್ತಾ ಇದ್ವಿ, ನೈಟ್ ಅಂದರೆ ಆ ಕಾಲೇಜಲ್ಲಿ ಮೆಸ್ಸಲ್ಲಿ ಡಿನ್ನರ್ಗೆ ಹೋಗ್ತಾ ಇದ್ವಿ. ಏನಾಗ್ತಾ ಇತ್ತು ಅಂದರೆ ಅಲ್ಲಿ ನಾನ್ ವೆಜಿಟೇರಿಯನ್ ಆ್ಯಂಡ್ ವೆಜಿಟೇರಿಯನ್ ಸೆಕ್ಷನ್ ಇರುತ್ತೆ, ಒಂದೇ ತಗೋಬೇಕು ನಾವು, ಎದರ್ ವೆಜ್ ಆರ್ ನಾನ್ ವೆಜ್. ಅವಳು ನಾನ್ ವೆಜ್ ತಗೋತಾ ಇದ್ಲು, ನಾನು ವೆಜ್ ತಗೋತಿದ್ದೆ. ಯಾಕಂದ್ರೆ ನಂಗೆ ಪನೀರ್ ಬೇಕಿತ್ತು, ಆಸ್ ವೆಲ್ ಆಸ್ ಚಿಕನ್ ಕೂಡ ಬೇಕಿತ್ತು. ಅದಕ್ಕೆ ನಾನೇನು ಮಾಡ್ತಾ ಇದ್ದೆ, ನಾನು ಪನೀರ್ ತಗೋತಾ ಇದ್ದೆ, ಅವಳು ಚಿಕನ್ ತಗೋತಾ ಇದ್ಲು, ನಾವಿಬ್ರು ಶೇರ್ ಮಾಡ್ಕೊಂಡು ತಿಂತಾ ಇದ್ವಿ ಲಾಸ್ಟಿಗೆ, ಆ ಥರ. ಮತ್ತೆ ಇನ್ನೊಂದೇನು ಅಂದರೆ, ನಂದು ಸೆಕೆಂಡ್ ಇಯರಲ್ಲಿ ಡೈಲಿ ನೈಟ್ 10:50 to 11 o'clock ಜಸ್ಟ್ ಜೂನಿಯರ್ಸ್ಗೆ ಇನ್ವೆಸ್ಟ್ ಮಾಡ್ತಾ ಇದೆ. ಅಂದ್ರೆ ಯಾವ ತರ ಅಂದ್ರೆ ಅದು ಡೌಟ್ ಕ್ಲಿಯರಿಂಗ್ ಸೆಷನ್ ತರ. ನಾನು ಟೀಚರ್ ತರ ಆಕ್ಟ್ ಮಾಡ್ತಾ ಇದ್ದೆ, ಜೂನಿಯರ್ಸ್ ಎಲ್ಲ ನನಗೆ ಬಂದು ಡೌಟ್ ಕೇಳ್ತಾ ಇದ್ರು. ಅವಾಗ ಬಂದು ಕೇಳ್ತಾ ನಾನು ಬಿಡ್ತಾನೆ ಇರ್ಲಿಲ್ಲ. ಅದು ನಂಗೆ ಒಂಥರ ತುಂಬಾ ಖುಷಿ. ಸಾಲ್ವ್ ಮಾಡ್ತಾ ಇದ್ದೆ. ಅಮ್ಮನ ವೃತ್ತಿಯ ಪ್ರೇರಣೆನ ಇರ್ಬೇಕೇನೋ ಅಂದ್ರೆ ನಂಗೆ ತುಂಬಾ ಖುಷಿ ಕೊಡ್ತಾ ಇತ್ತು ಅವ್ರದ್ದು ಹೆಲ್ಪ್ ಮಾಡೋದು. ಅವರು ಕಷ್ಟನೆಲ್ಲ ಹೇಳ್ಕೊಂಡಾಗ ನಾನು ಸ್ವಲ್ಪ ಸಾಲ್ವ್ ಮಾಡೋದು, ಈ ತರ ಮಾಡಿ ಅಂತ ಗೈಡ್ ಮಾಡೋದು. ಆ ತರ ತುಂಬಾ ಖುಷಿ ಆಗ್ತಾ ಇತ್ತು. ನನ್ನ ಮೈಂಡ್ ಎಲ್ಲ ಒಂಥರ ರಿಫ್ರೆಶ್ ಆಗ್ತಾ ಇತ್ತು ಅವ್ರ ಜೊತೆ ಮಾತಾಡಿದಾಗ. ಅದು ಎಕ್ಸ್ಪರ್ಟ್ ಅಲ್ಲೇ ಒಂಥರ ಬೆಸ್ಟ್ ಮೆಮೊರೀಸ್ ಅಂತ ಹೇಳ್ಬೋದು. ಇನ್ನು ಅಮ್ಮ ಶಿಕ್ಷಕಿ, ಅವರ ಮಾತು ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ಳೋರಿಗೆ ಬಹಳಷ್ಟು ಉಪಯುಕ್ತ. ಅವರ ಮಾತು ಅಂತ ಅಂದರೆ ಒಂದು ಕೇಳಬೇಕು ಅಂತ ಅನಿಸುತ್ತೆ. ಟೀಚರ್ಸ್ ಅಂತ ಅಂದ್ರೇ ಹಾಗೆ. ಈಗ ಬೇರೆ ಶಿಕ್ಷಕರನ್ನ ನೋಡಿದಾಗ ನಿಮ್ಮ ಅಮ್ಮನನ್ನು ನೆನಪಿಸ್ಕೊಂಡು ಏನಾದರೂ ಹತ್ತಿದ್ದಿದೆಯಾ? ಒಂದ್ಸತಿ ಹತ್ತಿದುಂಟು. ಯಾವಾಗ ಅಂದ್ರೆ ನಾನು 6th ಅಲ್ಲಿ ಇದ್ದಾಗ ನಂದು ಕನ್ನಡ ಟೀಚರ್ ಒಂದು ಲೆಸನ್ ಮಾಡ್ತಾ ಇದ್ರು. ಆ ಚಾಪ್ಟರ್ ಹೆಸರೇ ಅಮ್ಮ ಅಂತ. ಸೊ ಅವರು ಅಮ್ಮ ಅಂತ ಒಂದು ಪೋಯಮ್ ಮಾಡ್ತಾ ಇರುವಾಗ ನಾನು ಮತ್ತೆ ನನ್ನ ಫ್ರೆಂಡ್ ಮುಖ ನೋಡ್ಕೊಂಡು ಸ್ವಲ್ಪ ಕಣ್ಣೀರು ಬರ್ಸ್ಕೊಂಡಿದ್ದುಂಟು. ಅದನ್ನ ಅಮ್ಮಂಗೆ ಹೇಳಿದ್ರ? ಅಮ್ಮಂಗೆ ಹೇಳಿಲ್ಲ. ಇಲ್ಲ. ಬಹುಶಃ ಈಗ ರೇಡಿಯೋ ಕೇಳ್ತಾ ಇರ್ತಾರೆ. ಅಮ್ಮನಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಐ ಲವ್ ಯು ಅಂತ ಹೇಳ್ತೀನಿ ಅಷ್ಟೇ. ಅಪ್ಪನಿಗೆ? ಅಪ್ಪಂಗೆ ಆಲ್ರೆಡಿ ಐ ಲವ್ ಯು ಅಂತ ಹೇಳಿದ್ದೀನಿ. ಯಾಕೆಂದ್ರೆ ಅವರು ಒಂದು ಸರ್ಕಲ್ ಹಾಕಿದ್ರಲ್ಲ, ಅದು ಇವತ್ತಿಗೂ ಇದೆಯಾ? ಸರ್ಕಲ್ ನಾನು ಕೇಳಿನೇ ಹೆಜ್ಜೆ ಹಾಕ್ಬೇಕು ಅಂತ. ಹೌದು, ಅದು ಪದೇ ಪದೇ ನೆನೆಸ್ತಾ ಇರ್ತಾರೆ. ಇನ್ನು ಯೂತ್ ಅಂತ ಅಂದಾಗ ಹೊಸ ಹೊಸ ಕನಸುಗಳು ಹುಟ್ಟುತ್ತೆ. ನಿಮಗೂ ಆ ರೀತಿ ಕನಸುಗಳು ಹುಟ್ಟಿದಾಗ ಹೇಗೆ ವೇದಿಕೆ ಆಗ್ತೀರಿ? ಹೊಸ ಕನಸು ಅಂದ್ರೆ ಆಲ್ರೆಡಿ ಕನಸುಗಳಿದಾವೆ. ಅಂದ್ರೆ ಚಿಕ್ಕ ಓದಿನ ಕನಸಾಯ್ತು, ಈಗ ಬೇರೆ ಬೇರೆ ಕನಸುಗಳಿರುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳು ಯೂತ್ ಅಂತ ಅಂದಾಗ ಒಂದು ಸ್ಪೆಷಲ್ ಏನೋ ಒಂದು ಫ್ಯಾಕ್ಟ್ ಇರುತ್ತೆ ಅಲ್ಲಿ. ಒಂದು ಯೂತ್ ಅಂತ ಅಂದಾಗ ಒಂದು ಕನಸಿರುತ್ತೆ, ನಗುವಂಥದ್ದು, ಚಿಗುರುವ ಮನಸ್ಸಿಗೆ ವೇದಿಕೆ ಆಗುವಂಥದ್ದು. ಈಗ ಒಂದು ಹೂವು ನೋಡಿದಾಗ ಆಸೆ ಆಗುತ್ತೆ, ಒಂದು ಸೌಂದರ್ಯ. ಅದಕ್ಕೆ ಎಷ್ಟರ ಮಟ್ಟಿಗೆ ನೀವು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀರಿ?
ಅಥವಾ ಅಲ್ಲಿ ಪ್ರಾಮುಖ್ಯತೆ ಇಲ್ಲದೆ ಓದಿಗೆ ಪೂರ್ಣ ಸಮಯವನ್ನು ಹಾಕಿದ್ದೀರಾ? ಹಾಂ, ಆ ಥರ. ಅಂದರೆ ನಂದು ಡ್ರಾಯಿಂಗ್ ಆ ಸ್ಕಿಲ್ನ ಬೆಳೆಸ್ಬೇಕು ಅಂತಲ್ಲ. ಆಲ್ರೆಡಿ ಅಂದರೆ ನಾನು ಯಾವುದೆಲ್ಲ ಆಪರ್ಚುನಿಟಿ ಸಿಗ್ತಾ ಇತ್ತು ಅದನ್ನ ಯೂಸ್ ಮಾಡ್ಕೊತಾ ಇದ್ದೆ. ಆದರೆ ಓದಿಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೆ. ನನಗೆ ಈಗ ಅನಿಸ್ತಾ ಉಂಟು ಸ್ವಲ್ಪ ಕರಿಕ್ಯುಲರ್ ಆಕ್ಟಿವಿಟೀಸ್ ಪಾರ್ಟಿಸಿಪೇಟ್ ಮಾಡಬೇಕಿತ್ತು ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಆಲ್ರೆಡಿ ಆಗುಂಟು. ಈಗ ಆಂಧ್ರ ಪ್ರದೇಶಕ್ಕೆ ಹೋಗಿದ್ದೆ. ಹೌದು. ಅಲ್ಲಿ ಅನುಭವ ಹೇಳಿ. ಅಲ್ಲಿ ಏನು ಅಂದರೆ ಅಲ್ಲಿ ಒಂದು ಒಳ್ಳೆ ಮೆಮೊರಿ ಉಂಟು. ಏನಾಗಿತ್ತು ಅಂದರೆ ಆಂಧ್ರ ಪ್ರದೇಶದಲ್ಲಿ ನ್ಯಾಷನಲ್ಸಿಗೆ ಸೆಲೆಕ್ಟ್ ಆಗೋ ಚಾನ್ಸ್ ಇತ್ತು. ಬಟ್ ಏನಾಗಿತ್ತು ಅಂದರೆ ನಂದು ಒಂದು ಆಸನ ನನಗೆ ಬರ್ತಾ ಇತ್ತು, ಬಟ್ ಆ ಪೋಸ್ಟರ್ ಕರೆಕ್ಟ್ ಇರಲಿಲ್ಲ. ಅಲ್ಲಿ ನಾನು ಏನು ಮಾಡಿದೆ ಅಂದರೆ ನಾನು ಬರೀ ಟಫ್ ಆಸನಗಳನ್ನ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೆ. ಅದ್ರ ಮೇಲೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ, ಇದೇ ಮಾಡಬೇಕು ಅಂತ. ಮತ್ತು ಈ ಮಾಮೂಲಿ ಚಿಕ್ಕ ಪುಟ್ಟ ಆಸನಕ್ಕೆ ಅಷ್ಟು ಕಾನ್ಸಂಟ್ರೇಟ್ ಮಾಡಲಿಲ್ಲ. ಬಟ್ ದ ಮೇನ್ ಏಮ್ ವಾಸ್ ಪೋಸ್ಚರ್ ಕರೆಕ್ಟಾಗಿರಬೇಕು, ಟೈಮಿಂಗ್ಸ್ ಕೂಡ ಕರೆಕ್ಟಾಗಿರಬೇಕು. ಅಂದರೆ ಇಷ್ಟಿಷ್ಟು ಟೈಮಿಗೆ ಆಸನ ಮಾಡಬೇಕು ಅನ್ನೋ ಮಾಡಲೇಬೇಕಿತ್ತು. ಬಟ್ ನಂಗೆ ಅದು ಮಾಡಲಿಲ್ಲ. ಸೊ ಈಗ ಅನಿಸ್ತಾ ಉಂಟು, ನಾನು ಬರೀ ಟಫ್ ಆಸನ ಮಾಡಿ ಎಂತ ಒಳ್ಳೆ ಪ್ರೈಸ್ ಸಿಗಬೇಕು ಅಂತ ಅನ್ಕೋಬಾರ್ದಿತ್ತು. ನಾನು ಚಿಕ್ಕದಿಂದ ಒಂದು ಬೇಸಿಕ್ಕಿಂದ ಹೋಗಬೇಕಿತ್ತು ಅಂತ. ಯಾಕಂದರೆ ಒಂದು ಒಳ್ಳೆ ಫೌಂಡೇಶನ್ ಬೇಕಿತ್ತು ನನಗೆ. ಅಲ್ಲಿ ಯೋಗ ಅಂದರೆ ಡೈರೆಕ್ಟ್ ಟಫ್ ಆಸನ ಮಾಡೋದು ಅಂತ ಅಲ್ಲ, ಒಂದು ಫೌಂಡೇಶನ್ ಕರೆಕ್ಟ್ ಇರಬೇಕಿತ್ತು. ಬಟ್ ನಂದು ಆ ಫೌಂಡೇಶನ್ನ್ನೇ ಕರೆಕ್ಟಾಗಿ ಹಾಕ್ಕೊಳ್ಳಿಲ್ಲ ಅಂತ ಅನಿಸ್ತು. ಅದೊಂದು ಒಳ್ಳೆ ಲೆಸನ್ ಸಿಕ್ಕೊಂಟು ಆ್ಯಕ್ಚುಲಿ ನನಗೆ. ಸೊ ಏನೇ ಮಾಡಬೇಕು ಅಂದರೂ ನಮ್ಮದು ಬೇಸಿಕ್ಸ್ ಕರೆಕ್ಟಾಗಿರ್ಬೇಕು, ಚೆನ್ನಾಗಿರ್ಬೇಕು, ಕರೆಕ್ಟ್ ಇರಬೇಕು ಅಂತ. ಒಂದು ಮಾತಿದೆ, ಟೀಚರ್ಸ್ ಹೇಳ್ತಾರೆ, ಎವ್ರಿ ಮ್ಯಾನೇಜ್ಮೆಂಟ್ ವಾಂಟ್ಸ್ ಟು ಮೇಕ್ ದಿ ಕನ್ಸರ್ನ್ ಸಕ್ಸಸ್ಫುಲ್ ಬೈ ಪ್ಲಾನಿಂಗ್ ಅಂತ. ಈ ಪ್ಲಾನಿಂಗ್ ಅನ್ನೋದು ನಮ್ಮ ಲೈಫಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಬಂದಾಗಲೂ ಕೂಡ ಸಹಾಯವನ್ನ ಮಾಡುತ್ತೆ. ನಿಮಗೆ ಲೈಫ್ ಅಂತ ಅಂದಾಗ ಪ್ಲಾನ್ ಏನಿದೆ? ವೈದ್ಯ ಆಗುವಂತಹ ಕನಸನ್ನ ಇಟ್ಕೊಂಡಿದ್ದೀರಿ, ಅದನ್ನು ನೀವು ರೀಚ್ ಆಗ್ತೀರಿ. ನಿಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸ್ ಹೇಗಿರಬೇಕು ಅಂತ ಇವತ್ತೇನಾದ್ರೂ ಪ್ಲಾನ್ ಮಾಡಿದ್ದೀಯಾ? ಅಂದ್ರೆ ಆ ಥರ, ಯಾಕೆಂದ್ರೆ ಈಗ ಸಾಕಷ್ಟು ಸಂದರ್ಶನಗಳನ್ನು ಕೂಡ ನೀವು ಕೊಡ್ತಾ ಇದ್ದೀರಿ, ಹೈಯೆಸ್ಟ್ ಮಾರ್ಕ್ಸ್ ತೆಗೆದ ಕಾರಣ. ನಿಮಗೆ ಒಂದು ಹೊಸದಾಗಿ ಏನಾದರೂ ಅನಿಸಿದೆಯಾ, ಆ ರೀತಿ ನನ್ನ ಲೈಫ್ ಈ ರೀತಿ ಇರಬೇಕು ಅಂತ ಅನಿಸಿದೆಯಾ? ಅಂದರೆ ಲೈಫ್ ಅಂದರೆ ಈಗ ನಾನು ಕೆಲಸ ಮಾಡುವಾಗ ನಂದು ಫ್ಯಾಮಿಲಿ ಮ್ಯಾಟರ್ ಆಗುವ, ಅಂದರೆ ಫ್ಯಾಮಿಲಿ ಲೈಫ್ ಅಲ್ಲಿ ಇರಬಾರ್ದು. ಒಂದು ಪರ್ಟಿಕ್ಯುಲರ್ ಟೈಮ್ ತನಕ ನಂದು ಎಂತ ಕೆಲಸ ಮಾಡೋ ಆ ಸಮಯ ನಾನು ಇನ್ವೆಸ್ಟ್ ಮಾಡ್ಕೋಬೇಕು. ಆಮೇಲೆ ಉಳಿದಿದ್ದು ನನ್ನ ಫ್ಯಾಮಿಲಿ ಲೈಫಿಗೆ ಇನ್ವೆಸ್ಟ್ ಮಾಡಿದ್ರೆ ಆಯಿತು ಅಂತ. ಹಂಗಂತ ಅಂದರೆ ಅಷ್ಟು ಪ್ಲ್ಯಾನಿಂಗ್ ಏನಿಲ್ಲ ಸದ್ಯಕ್ಕೆ. MBBS ಮಾಡಿ ಆಮೇಲೆ ಸಿಚುವೇಶನ್ ತಕ್ಕ ಹಾಗೆ ನಾನು ಇರೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದೀರಿ, ಮತ್ತು ಮಾರ್ಗದರ್ಶನವನ್ನು ಕೂಡ ಹೇಗೆ ಪಡ್ಕೊಳ್ಬೇಕು ಅಂತ ನಮ್ಮ ಯೂತ್ಗೆ ನೀವು ಹೇಳಿದ್ದೀರಿ. ಈಗ ನಿಮ್ಮ ವೈಯಕ್ತಿಕ ಸಂಗತಿ ಅಂತ ಬಂದಾಗ ತುಂಬ ಇಷ್ಟಪಡುವಂತಹ ತಿಂಡಿ ಏನು? ತಿಂಡಿ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ. ಅಮ್ಮ ಏನು ಇಷ್ಟಪಟ್ಟು ಮಾಡಿಕೊಡ್ತಾರೆ? ಅದೇ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ. ಅಲ್ಲಿದ್ದಾಗ ನನಗೆ ಅಂದ್ರೆ ಬೆಂಡೆಕಾಯಿ ಏನು ಸಿಗ್ತಾ ಇರಲಿಲ್ಲ, ಬಟ್ ಬೆಂಡೆಕಾಯಿ ಸಾರು ಇದ್ದಾಗ ತುಂಬ. ಯಾಕೆ ಇಷ್ಟ ನಿಮಗೆ? ಅದು ಗೊತ್ತಿಲ್ಲ, ನಂಗೆ ತುಂಬ ಇಷ್ಟ ಆಗುತ್ತೆ. ಈಗ ತಂದೆ ತಾಯಿಯಿಂದ ದೂರ ಆಗೋದು ಬಹಳ ಕಷ್ಟ. ಕೆಲವೊಂದು ಮಕ್ಕಳಿಗೆ ಸಹಜವಾಗಿ ಆಗ್ಬಿಡುತ್ತೆ, ಅದು ಏನು ಮಾಡೋಕ್ಕಾಗಲ್ಲ. ಈಗ ನೀವು ಓದಿನ ಉದ್ದೇಶಕ್ಕೆ ಅಂತ ನೀವು ದೂರ ಹೋದಾಗ ಅಲ್ಲಿಯ ಪರಿಸರ ಬೇರೆ ರೀತಿ ಇರುತ್ತೆ, ಮನೆಯ ಪರಿಸರ ಬೇರೆ ಇರುತ್ತೆ. ಯಾವತ್ತಾದರೂ ಒಂದು ದಿನ ಕೂತ್ಕೊಂಡು ನಾನು ಬರಬಾರ್ದಾಗಿತ್ತು ಇಲ್ಲಿ, ನಮ್ಮ ಅಪ್ಪ ಅಮ್ಮನ್ನ ಮತ್ತು ತಂಗಿಯನ್ನು ಬಿಟ್ಟು ಅವರ ಪ್ರೀತಿ ನಂಗೆ ಸಿಗ್ತಾ ಇಲ್ಲ ಅಂತ ಅನಿಸಿದುಂಟಾ? ಯಾವತ್ತಾದರೂ ಒಂದು ದಿನ, ಅಷ್ಟು ದಿನದಲ್ಲಿ? ಹಾಗೆ ಅಕಸ್ಮಾತ್ ನನ್ನ ಸ್ಕೋರ್ಸ್ ಕಮ್ಮಿ ಬರ್ತಾ ಇದ್ರೆ ಅನಿಸ್ತಾ ಇತ್ತು. ಅಂದರೆ ಒಂದೊಂದ್ಸತಿ ನನ್ನ ಸ್ಕೋರ್ಸ್ ಕಮ್ಮಿ ಬರ್ತಾ ಇತ್ತು ನೀಟ್. ಆವಾಗ ಒಂದೊಂದ್ಸತಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ಒಂದ್ಸತಿ ಮನೆಗೆ ಹೋಗಿ ನೋಡೋಣ ಹೇಗಿರುತ್ತೆ ಅಂತ. ಅಂದರೆ ಅಷ್ಟೇನು ಅನಿಸ್ಲಿಲ್ಲ ನನಗೆ, ಯಾಕಂದ್ರೆ ನಾನು ಆಲ್ರೆಡಿ ಫೋಕಸ್ ಆಗಿದೆ ಏನು ಮಾಡಬೇಕು, ನಾನು ಗೋಲ್ ಅಚೀವ್ಮೆಂಟ್ ಮಾಡೋಕ್ಕೆ ನನ್ನದು ಮೈಂಡ್ ಫೋಕಸ್ ಆಗಿತ್ತು. ಆಮೇಲೆ ನನಗೆ ಮಿಸ್ಟೇಕ್ಸ್ ಮಾಡಬೇಕು ಅಂತಲೇ ಇತ್ತು. ಬಿಕಾಸ್ ಮಿಸ್ಟೇಕ್ ಮಾಡಿದ್ರೆ ನಾನು ತುಂಬ ಕಲಿತಾ ಇದ್ದೆ. ಸೊ ಮಿಸ್ಟೇಕ್ ಮಾಡಿದಾಗ ನಂಗೆ ಒಂದೊಂದ್ಸತಿ ಖುಷಿ ಆಗ್ತಾ ಇತ್ತು, ಒಂದೊಂದ್ಸತಿ ಬೇಜಾರು ಕೂಡ ಆಗ್ತಾ ಇತ್ತು. ಬೇಜಾರು ಯಾಕೆ ಆಗ್ತಿತ್ತು ಅಂದರೆ ಬೇರೆಯವ್ರು ಜಾಸ್ತಿ ತೆಗ್ದಿದ್ದಾರೆ ಅಂತ. ಅಕಸ್ಮಾತ್ ನಂದೇ ಕಮ್ಮಿ ಇದ್ದಿದ್ರೆ ಬೇಜಾರಾಗ್ತಾ ಇರಲಿಲ್ಲ, ಆ ಥರನೂ ಅನಿಸ್ತಾ ಇತ್ತು. ಒಂದೊಂದ್ಸತಿ ಅಂದರೆ ಪೇರೆಂಟ್ಸ್ ಬಗ್ಗೆ ಯೋಚನೆ ಆಗಿದ್ದಿದೆ ನನಗೆ. ಈಗ ಸಹಜವಾಗಿ ಮಕ್ಕಳನ್ನ ತುಂಬ ಗಲಾಟೆ ಮಾಡ್ತಾರೆ ಅಂತ ವಸತಿ ಶಾಲೆಗೆ ಹಾಕ್ಬಿಡ್ತಾರೆ, ಅದು ಎಷ್ಟು ಸರಿ ಅಂತ ಹೇಳ್ತೀರಿ? ನನಗನ್ಸುತ್ತೆ ಅದು ಅಷ್ಟು ಸರಿ. ಓದ್ಲಿಕ್ಕೆ ಅಂತ ಆ ಮಕ್ಕಳಿಗೆ ಆ ಉದ್ದೇಶ ಇರಲ್ಲ, ಆದರೆ ಇವರು ಗಲಾಟೆ ಮಾಡ್ತಾರೆ, ಅಲ್ಲಿ ಸರಿ ಹೋಗ್ತಾರೆ ಅನ್ನೋ ಉದ್ದೇಶಕ್ಕಾಗಿ ಅವರನ್ನು ಹಾಕ್ತಾರೆ. ಆ ಒಂದು ಮನಸ್ಸಿದೆಯಲ್ಲ, 5 ಮತ್ತು 6ನೇ ತರಗತಿಯ ಆ ಮನಸ್ಸಿನಲ್ಲಿ ಬಲವಂತವಾಗಿ ವಸತಿ ಶಾಲೆಗೆ ಹಾಕಿದಾಗ ಏನು ಅನಿಸುತ್ತೆ ಆ ಟೈಮಲ್ಲಿ ಅಂತ ನಿಮಗೆ ನಿಮ್ಮ ಅನುಭವದಲ್ಲಿ ಹೇಳಿ.
ಅಂದರೆ ಒಂಥರ ತುಂಬ ಡಿಪ್ರೆಸ್ಡ್ ಫೀಲ್ ಆಗುತ್ತೆ, ತುಂಬ ಬೇಜಾರಾಗುತ್ತೆ. ಯಾಕಂದರೆ ಒಂದ್ಸತಿ ಅನ್ಸುತ್ತೆ ಪೇರೆಂಟ್ಸ್ ಯಾಕಪ್ಪ ಈ ಕಡೆ ಹಾಕ್ಬಿಟ್ರು ನಮ್ಮನ್ನ ಅಂತ. ಯಾಕಂದರೆ ಇಲ್ಲಿ ಜಗಳ ಮಾಡ್ತಾ ಇದ್ರೆ ಅಫ್ಕೋರ್ಸ್ ಫ್ರೆಂಡ್ಸ್ ಜೊತೆ ಕೂಡ ಜಗಳ ಮಾಡ್ತಾನೆ ಇದ್ವಿ. ಆಮೇಲೆ ಯಾರು ಫ್ರೆಂಡ್ಸ್ ಅಕಸ್ಮಾತ್ ನಮ್ಮನ್ನ ನೋಡ್ತಾನೆ ಅಂದರೆ ಮಾತಾಡ್ಸಿದ್ರೆ ಇದ್ರೆ ತುಂಬ ಬೇಜಾರಾಗ್ತದೆ ಮತ್ತೆ ಅಷ್ಟೇ. ಈಗಲೂ ಕೂಡ ನೀವು ಭಾವುಕರಾಗ್ತಾ ಇದ್ದೀರಿ ಆ ಒಂದು ಸಂಗತಿಯನ್ನ ನೆನಪಿಸ್ಕೊಂಡು. ಅದು ನನಗೆ ಅಂದರೆ ನಾನು ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಹೋದಾಗ ಮಡಿಕೇರಿಗೆ ಹೋಗೋ ಆ ಗೇಟ್, ನವೋದಯದ ಗೇಟ್ ಉಂಟಲ್ಲ, ಅಲ್ಲಿ ಹೋದಾಗ ಒಂಥರ ಕಣ್ಣಲ್ಲೆಲ್ಲ ನೀರು ತುಂಬ್ತಾ ಇತ್ತು, ಒಂಥರ ಭಯ ಫೀಲ್ ಆಗ್ತಾ ಇತ್ತು. ಅದೆಲ್ಲ ಇವಾಗಲೂ ನೆನಪುಂಟು. ಸಹಜವಾಗಿ ಪ್ರತಿಯೊಂದು ಮಕ್ಕಳಿಗೂ ಆಗುವಂತಹದ್ದು ಆ ಅನುಭವ ಅಂತ. ಇನ್ನು ಒಂದು ಪ್ರಶ್ನೆ ಮರ್ತು ಬಿಟ್ಟಿದ್ದೆ ನಾನು. ಏನು ಅಂತ ಹೇಳಿದ್ರೆ, ಈಗ ನೀಟ್ ಎಕ್ಸಾಮ್ನಲ್ಲಿ ನೀವು ಪ್ರಿಪ್ರೇಷನ್ ಅಂತ ಮಾಡ್ಕೊಳ್ಳುವಾಗ ಯಾವ ರೀತಿ ಲೈಫ್ ಸ್ಟೈಲ್ ಇತ್ತು ನಿಮ್ಮದು? ದಿನನಿತ್ಯದ ಜೀವನ ಹೇಗಿತ್ತು? ಓಕೆ, ನಮ್ಮದು ಏನಂದರೆ ಒಂದು ರೂಟೀನ್ ಫಾಲೋ ಮಾಡ್ತಾ ಇದ್ವಿ. ಆಗಿತ್ತು ಅಂದರೆ ಒಂದು ಈ ಕಂಪ್ಯೂಟರ್ಗೆ ಪ್ರೋಗ್ರಾಮ್ ಕೊಟ್ಟು ಸೆಟ್ ಮಾಡೋ ಥರ ನಮ್ಮದು ಲೈಫ್ ಕೂಡ ಸೆಟ್ ಆಗಿತ್ತು ಅಲ್ಲಿ. ಎಕ್ಸ್ಪರ್ಟ್ ಅಂದರೆ ಅವ್ರದ್ದು ಎಂಟೈರ್ ಪ್ಲಾನಿಂಗ್ ಇತ್ತು. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಯವರೆಗೆ? ಒಂದು ಅಂದರೆ ನಮಗೆ ಹೇಳೋದು 6 o'clock ಅದಾದಮೇಲೆ 7 o'clock to 8:30 ನಮಗೆ ಸ್ಟಡಿ ಅವರ್ಸ್ ಇರ್ತಾ ಇತ್ತು. ಸೊ 9 o'clock ಇಂದ ನಮಗೆ ಕಾಲೇಜ್ ಶುರು ಆಗ್ತಿತ್ತು. ಆ್ಯಂಡ್ 9 to 7 ಫುಲ್ ಕಾಲೇಜ್. ಆಮೇಲೆ ಊಟ ಆದ್ಮೇಲೆ ಬ್ರೇಕ್ ಇರ್ತಿರ್ಲಿಲ್ಲ, ಜಸ್ಟ್ ಹಾಫ್ ಆನ್ ಅವರ್ ಬ್ರೇಕ್. ಅದಾದ ತಕ್ಷಣ ಇದು ಕ್ಲಾಸ್ ಶುರು ಆಗ್ತಿತ್ತು. ಅದಾದ್ಮೇಲೆ ಪುನಃ ಊಟ ಆದ ತಕ್ಷಣ 8 o'clock to 11 o'clock ಸ್ಟಡಿ ಅವರ್ಸ್ ಇರ್ತಾ ಇತ್ತು. ಸೊ ಜಸ್ಟ್ ಸ್ಟಡಿ ಅವರ್ಸ್ ತುಂಬಾ ಇತ್ತು. ಈಗ ನೀವು ಬೇರೆ ಗೈಡ್ ಏನಾದರೂ ತಗೊಂಡಿದ್ದೀರಾ? ಹೌದು, ತಗೊಂಡಿದ್ದೀನಿ. ಬೇರೆ ಯಾವೆಲ್ಲ ರೀತಿಯಲ್ಲಿ ನೀವು ನ್ಯೂಸ್ ಪೇಪರ್ಸ್ ಓದುವಂತಹದ್ದು, ಮ್ಯಾಗಝೈನ್ಸ್ ಓದುವಂತಹದ್ದು, ಇದ್ರ ಬಗ್ಗೆ ಹೇಳಿ. ಓಕೆ, ನನಗೆ ನ್ಯೂಸ್ ಪೇಪರ್ ಓದೋದು ಮತ್ತು ಮ್ಯಾಗಝಿನ್ ಓದೋದಂದ್ರೆ ತುಂಬ ಇಷ್ಟ. ನಾನು ಇವಾಗಲೂ ಓದ್ತಾ ಇರ್ತೀನಿ. ಅಂದರೆ ಯಾವುದಾದ್ರೂ ಆಫೀಸ್ಗೆ ಬಂದರೆ ಬಿಫೋರ್ ಎಕ್ಸಾಮ್. ಓಕೆ, ಬಿಫೋರ್ ಎಕ್ಸಾಮ್ ಕೂಡ ಓದ್ತಾ ಇದ್ದೆ ನಾನು. ಯಾಕಂದರೆ ನನಗನ್ಸುತ್ತೆ ಅನಿಸ್ತಾ ಇತ್ತು ಪೇಪರ್ ಓದೋದ್ರಿಂದ ನನ್ನ ಮೈಂಡ್ ರಿಫ್ರೆಶ್ ಆಗ್ತಾ ಇತ್ತು ಅಂತ. ನಾವು ಲೈಬ್ರರಿಲಿ ಓದ್ತಾ ಇದ್ವಿ. ಲೈಬ್ರರಿಲಿ ಆ ಪೋಡಿಯಂ ಅಲ್ಲಿ ನಮಗೆ ಪೇಪರ್ಸ್ ಆಗ್ತಾ ಇದ್ರು. ಸೊ ನಾನು 5 minutes ಬ್ರೇಕಿಗೋಸ್ಕರ ಹೋಗಿ ಓದ್ತಾ ಇದ್ದೆ ಪೇಪರ್ಸ್. ಆಮೇಲೆ ಅಲ್ಲಿ ಹೊಸ ಹೊಸ ವಿಷಯನ ತಿಳ್ಕೊತಾ ಇದ್ದೆ. ಸುಡೋಕೋ ಆಡೋದು, ಅಥವಾ ಅಲ್ಲಿ ಕಾರ್ಟೂನ್ಸ್ ಎಲ್ಲ ಕೊಡ್ತಾರಲ್ಲ ಅದನ್ನ ಓದೋದು. ಅದಾದ್ಮೇಲೆ ಇದು ಡೈಲಿ ಸಂಡೇ ಮ್ಯಾಗಝಿನ್ಸ್ ಬರ್ತಾ ಇತ್ತು, ಅದನ್ನ ಓದ್ತಾ ಇದ್ದೆ. ಒಂಥರ ಮೈಂಡ್ ರಿಫ್ರೆಶ್ ಆಗ್ತಾ ಇತ್ತು. ಇವೆಲ್ಲವೂ ಕೂಡ ನಿಮಗೆ ಸಹಕಾರಿಯಾಯಿತು ಅಂತ ಹೇಳ್ಬೋದು ಅಚೀವ್ ಮಾಡ್ಲಿಕ್ಕೆ ಅಂತ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಬೇಕು ಮನೆಯೊಂದು ಏಕಿರಬೇಕು, ಎಲ್ಲಿರಲಿ ನಮ್ಮ ಊರದೆ ನಮಗಿಲ್ಲಿ ಯಾರ ಹಂಗಿದೆ. ಬಾಳಲ್ಲ ಆನಂದ ಒಂದೇ, ನಾ ಹೃದಯ ಕದಿಯುವ ಕಳ್ಳ, ಅನ್ಯಾಯ ಒದೆಯುವ ಕುಳ್ಳ. ಜೊತೆಯಾಗಿ ನಾವು ಬಂದರೆ ಒಂದ
ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಏನೊಂದು ಕೇಳದು ನಮಗೆ, ಬೇರೇನು ಬೇಡವು ನಮಗೆ. ಈ ಸ್ನೇಹ ನಮಗೆ ದೇವರು, ಇನ್ನಾರು ನಮಗೆ ಕಾಣರು, ನಮಗಿನ್ನು ಸರಿಸಾಟಿಯಾರು. ಎಂದೆಂದೂ ಮುಗಿಯದೆ ಇರಲಿ ಈ ಪಯಣ, ಸಾಗುತ್ತಲಿರಲಿ. ನಗು ನಗುತ್ತಾ ಹೀಗೆ ಬಾಳುವ, ಒಂದಾಗಿ ಮುಂದೆ ಹೋಗುವ, ಹಾಯಾಗಿ ಜೊತೆಯಾಗಿ ನಾವು. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ನಿಮ್ಮ ಇಷ್ಟದ ಬಣ್ಣ ಯಾವುದು? ಇಷ್ಟದ ಬಣ್ಣ ಬ್ಲ್ಯಾಕ್. ಬ್ಲ್ಯಾಕ್ ಯಾಕೆ? ಗೊತ್ತಿಲ್ಲ. ತಕ್ಷಣ ಹೇಳಬೇಕು, ಯೋಚನೆ ಮಾಡಬಾರ್ದು. ಬ್ಲ್ಯಾಕ್ ಅಂದರೆ ನನಗೆ ಬ್ಲ್ಯಾಕ್ ಬಟ್ಟೆಗಳಿಷ್ಟ, ಅದು ಒಂಥರ ಪಾಶ್ ಲುಕ್ ಕೊಡುತ್ತೆ ಅಂತ. ಅಲ್ಲ, ಕಲರ್ ಅಂತ ಅಂದ್ರೆ ಬಟ್ಟೆಗಾಯ್ತು, ಆದ್ರೆ ನಮ್ಗೆ ಇಷ್ಟಪಡೋದಕ್ಕೆ ಒಂದು ಕಾರಣ ಇರುತ್ತೆ. ಬೇರೆ ಯಾವ ಕಲರ್ಸ್ಗೂ ಪ್ರಶ್ನೆಗಳು ಬರಲ್ಲ. ಬ್ಲ್ಯಾಕ್ ವೈಟ್ ಅಂತ ಬಂದಾಗ ಮತ್ತೊಂದು ಪ್ರಶ್ನೆ ಹುಟ್ಟುತ್ತೆ, ಯಾಕೆ ಬ್ಲ್ಯಾಕ್ ಅಂತ? ನಿಮ್ಗೆ ಆ ರೀತಿ ಏನಾದರೂ ಅನ್ನಿಸ್ತಾ? ಆ ಥರ ಏನು ಅನಿಸ್ಲಿಲ್ಲ. ತಂಗಿ ಹೆಸರು ಹೇಳಿ. ತಂಗಿ ನಿರುಷಾ. ಅವಳು ಏನು ಮಾಡ್ತಾ ಇದ್ದಾಳೆ? ಅವಳು ಇವಾಗ 10th. ಅಕ್ಕ IS ಮಾರ್ಕ್ಸ್ ತೆಗೆದ್ಲು ಅಂತ ಅಂದಾಗ ಯಾವ ಥರ ಅವಳ ಪ್ರತಿಕ್ರಿಯೆ ಇತ್ತು? ಅವಳು ಹೇಳಿದ್ದು ನೀಟ್ ಎಕ್ಸಾಮ್ ಆದ ತಕ್ಷಣ ಫಸ್ಟ್ ಹಗ್ ನನಗೆ ಬೇಕು ಅಂತ. ಓ, ಅದು ಅಲ್ಲಿಂದ ಬಂದ್ರ? ನೀವು ರಿಸಲ್ಟ್ ಬಂದಾಗ ಆ ಸುದ್ದಿ ಹೇಗೆ ಗೊತ್ತಾಯ್ತು ನಿಮ್ಗೆ? ನನಗೆ ಅಂದ್ರೆ ಗೊತ್ತಾಗಿದ್ದು ನನ್ನ ಟೀಚರ್ಸ್ ಇಂದ. ಅವರೇ ಕಾಲ್ ಮಾಡಿ ನಂಗೆ ಕಂಗ್ರಾಚುಲೇಷನ್ ಇದೆ, ನಿಂಗೆ ಇಷ್ಟು 100 ಒಳಗಡೆ ರ್ಯಾಂಕ್ ಬಂದುಂಟು, ನೋಡಿದೆ ನಿನ್ನ ನೇಮ್ ಲಿಸ್ಟ್ ಅಲ್ಲಿ ಅಂತ. ಹಾಗೆ ಟೀಚರ್ಸ್ ಇಂದ ಗೊತ್ತಾಗಿದ್ದು. ಈಗ ರಿಸಲ್ಟ್ ಬರೋವರೆಗೂ ಭಯ ಇತ್ತಾ ನಿಮ್ಗೆ? ನನಗೆ ಅಷ್ಟು ಭಯ ಇರಲಿಲ್ಲ, ಯಾಕಂದ್ರೆ ನಂಗೆ ಕನ್ಫರ್ಮ್ ಆಗಿತ್ತು ಒಂದು ಆತ್ಮವಿಶ್ವಾಸ ಇತ್ತು. ಹೌದು. ಈಗ ನಾವು ಎಕ್ಸಾಮ್ ತೆಗೊಳ್ಳುವ ಮುನ್ನವೇ ನಾವು ಆತ್ಮವಿಶ್ವಾಸವನ್ನ ಬೆಳೆಸ್ಕೊಳ್ಬೇಕು ಅಂತ ಶಿಕ್ಷಕರು ಹೇಳ್ತಾರೆ. ಹಾಗೆ ನೀವು ಆತ್ಮವಿಶ್ವಾಸವನ್ನ ಇಟ್ಕೊಂಡಿದ್ರಿ. ತಂಗಿ ಇವಾಗ ಏನ್ ಹೇಳ್ತಾಳೆ? ತಂಗಿ ಅವಳು ತುಂಬಾ ಖುಷಿ. ಯಾವ ರೀತಿ ಸಹಕಾರ ಕೊಡ್ತಾಳೆ ಅವಳು? ಅಂದ್ರೆ ಎಕ್ಸಾಮ್ಗಿಂತ ಮುಂಚೆ ಅವಳು ಏನ್ ಮಾಡ್ತಿದ್ಲು ಅಂದ್ರೆ ನನ್ಗೆ ಯಾವಾಗಲಾದ್ರು ಬೇಜಾರಾಗಿದ್ದಾಗ ನಾನು ಅವಳು ಕಾಲ್ ಮಾಡ್ತಾ ಇದ್ದೆ. ಅವಳು ನನಗೆ ಅಂದರೆ ನಂದು ಫೇವ್ರೆಟ್ ಮೂವಿ ಕುಂಫು ಪಾಂಡ, ಆಮೇಲೆ ಆಕ್ಟರ್ ಜಾಕಿ ಚಾನ್. ನಾನು ಹೇಳ್ತಿದ್ದೆ ಅವ್ಳು ಫೋಟೋ ಕಳಿಸು ಅಂತ. ಅವಳು ಫುಲ್ ಕಲರ್ಫುಲ್ ಆಗಿರೋ ಫೋಟೋಸ್ನ ಪ್ರಿಂಟ್ ತೆಗಿತಾ ಇದ್ಲು. ಪೋಸ್ಟ್ ಅಂದರೆ ಈ ಕಾರ್ಡ್ ಬರುತ್ತಲ್ಲ ಅದಲ್ಲೆಲ್ಲ ಅಂಟಿಸಿ ಒಂದು ಕಲರ್ಫುಲ್ ಆಗಿ ಪೇಪರಲ್ಲೆಲ್ಲ ಲೆಟರ್ ಎಲ್ಲ ಬರೆದು ನನಗೆ ಕಳಿಸ್ತಾ ಇದ್ಲು. ಅಂದರೆ ಎಲ್ಲೇ ಇದ್ರೂ ತಂಗಿಗೊಂದು ಕೆಲಸ ಕೊಟ್ಟಿದ್ರಿ ಅಲ್ವಾ? ಹೌದು. ಇನ್ನು ನಿಮ್ಮ ಒಂದು ಕನಸನ್ನ ಇಟ್ಕೊಂಡಿದ್ರಿ. ಈಗ ಬೇರೆ ವೈದ್ಯರನ್ನ ನೋಡಿದಾಗ ಅವರ ಸಾಧನೆಯನ್ನ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀರಾ ನೀವು? ಕೆಲವೊಂದು ಅವಾರ್ಡ್ಗಳು ಸಿಗುತ್ತೆ, ಈ ಸಮಾಜ ಸೇವೆಗೆ ಸಲ್ಲಿಸುವಂತಹ ಸನ್ಮಾನ, ಇವೆಲ್ಲ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ? ನನಗೇನು ಅನಿಸುತ್ತೆ ಅಂದರೆ ಅವ್ರು ನೋಡಿದ ತಕ್ಷಣ ಒಂಥರ ಇನ್ಸ್ಪೈರ್ ಆಗ್ತೀನಿ, ಒಂಥರ ಮೋಟಿವೇಶನ್ ಬಂದಂಗೆ ಆಗುತ್ತೆ. ಇವ್ರು ಈ ಥರ ಮಾಡಿದಾರಲ್ಲ, ನಾನು ಹೀಗೆ ಮಾಡಿ ಸಾಧಿಸಿ ತೋರಿಸ್ಬೇಕು ಅಂತ ಆ ಥರ ಮೈಂಡಲ್ಲಿ ಬರುತ್ತೆ. ಆಮೇಲೆ ಖುಷಿ ಆಗುತ್ತೆ ಅವ್ರು ಮಾಡಿದ್ರೆ ನೋಡಿ. ಸಂತೋಷ ಆಗುತ್ತೆ. ಈಗ ಮೊಬೈಲ್ ಎಷ್ಟು ಪಾತ್ರವನ್ನು ವಹಿಸ್ತು ನಿಮಗೆ ನನಗೆ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ? ನವೋದಯದಲ್ಲಿ ಮೊಬೈಲ್ ಅಲೋ ಇರಲಿಲ್ಲ, ಇವನ್ ಎಕ್ಸ್ಪರ್ಟ್ ಅಲ್ಲಿ ಕೂಡ ಇರಲಿಲ್ಲ. ಸೊ 6th ಇಂದ ನಾನು 12th ತನಕ ಮೊಬೈಲ್ ಎಕ್ಸ್ಪೋಜರ್ ಅಷ್ಟು ಜಾಸ್ತಿ ಇರಲಿಲ್ಲ. ಸೊ ನನಗೆ ಅಂದ್ರೆ ಈಗ ತ್ಯಾಗದ ವಿಚಾರ ಅಂತ ಬಂದಾಗ ಅದನ್ನು ತ್ಯಾಗ ಮಾಡಿಬಿಟ್ಟಿದ್ದೀರಿ. ಮತ್ತೆ ನನಗೆ ಅಷ್ಟು ಏನು ಹೇಳೋದು ಅಂದ್ರೆ ಗೊತ್ತಾಗಿದೆ, ಒಂದು ನಿಮಿಷ. ಓಕೆ, ಮೊಬೈಲ್ ವಿಷಯ ಬಂದು ಅದೇನಾಗುತ್ತೆ ಅಂದರೆ
ಮೊಬೈಲ್ ಡಿಸ್ಟ್ರಾಕ್ಷನ್ ಜಾಸ್ತಿ ಆಗುತ್ತೆ ನನಗೆ. ಇವಾಗ ನಾನು 12th ಮುಗಿಸಿ ಬಂದು ಅಮ್ಮನ ಮೊಬೈಲ್ ಯೂಸ್ ಮಾಡ್ತಿದ್ದೀನಿ. ಅಲ್ಲಿ ಏನಾಗುತ್ತೆ ಅಂದರೆ ಗಂಟೆಗೆ ಒಂಥರ ಮೈಂಡ್ ಅಲ್ಲಿಗೆ ಹೋಗುತ್ತೆ, ಮೊಬೈಲ್ ನೋಡೋಣ ಅಂತ. ಸೊ ನಮ್ದು ಇದು ಫೋಕಸ್ನ ಕಮ್ಮಿ ಮಾಡುತ್ತೆ ಮೊಬೈಲ್, ಡಿಸ್ಟ್ರಾಕ್ಷನ್ ಕೂಡ ಕೊಡುತ್ತೆ. ಸೊ ನನಗೆ ಒಳ್ಳೇದೇ ಆಯಿತು ಮೊಬೈಲ್ ಸಿಗದೇ ಇರೋದು, ಯಾಕಂದರೆ ನಾನು ಫುಲ್ಲಿ ಫೋಕಸ್ಡ್ ಆಗಿದೆ ಮೊಬೈಲ್ ಇಲ್ಲದೆ. ನನಗೆ ಅಂದರೆ ತುಂಬ ಬೆನಿಫಿಟ್ ಆಯಿತು ಮೊಬೈಲ್ ಇಲ್ಲದೆ. ನಾನು ಎಲ್ಲರಿಗೂ ಅದೇ ಹೇಳಕ್ಕೆ ಇಷ್ಟಪಡ್ತೀನಿ, ಮೊಬೈಲ್ ಓದುವಾಗ ಮೊಬೈಲ್ ಬೇಡ ಅಂತ ಹೇಳ್ತೀರಿ. ಹೌದು, ಬೇಡವೇ ಬೇಡ, ಅದು ತುಂಬ ಡಿಸ್ಟ್ರಾಕ್ಷನ್ ಆಗುತ್ತೆ. ಯಾಕಂದರೆ ಓದ್ತಾ ಇರ್ತೀವಿ, ಏನೋ ಒಂದು ವರ್ಡ್ ನೋಡ್ತೀವಿ, ಆಮೇಲೆ ಅದನ್ನ ಮೊಬೈಲಲ್ಲಿ ನೋಡಿರೋ ನೆನಪಿರುತ್ತೆ, ಪುನಃ ಓಪನ್ ಮಾಡಿ ನೋಡ್ತೀವಿ. ಓಪನ್ ಮಾಡಿ ಪೇಜ್ನ ಸ್ಕ್ರೋಲ್ ಮಾಡ್ತಾ ಇದ್ದಾಗೆ ಬೇರೆ ಬೇರೆ ವಿಷಯ ಕಾಣುತ್ತೆ, ಪುನಃ ಅದನ್ನ ನೋಡಿ ಗಂಟೆ ಅಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಆ ಥರ ಆಗುತ್ತೆ. ಈಗ ಎಷ್ಟೋ ವಿದ್ಯಾರ್ಥಿಗಳು ಮೊಬೈಲ್ನಿಂದ ತಮ್ಮ ಜೀವವನ್ನೇ ಕಳ್ಕೊಂಡಿದ್ದಾರೆ. ಹೌದು, ಅದಕ್ಕೇನು ಹೇಳ್ತೀರಿ? ಅಮೂಲ್ಯವಾದ ಜೀವವಿಲ್ಲದ ಮೊಬೈಲ್ಗೋಸ್ಕರ ಕಳ್ಕೊಂಡಿದ್ದಿದೆ. ಅವರ ತಂದೆ ತಾಯಿ ಕಣ್ಣೀರು ಆಗುವಂಥದ್ದನ್ನು ನಾವು ನೋಡಿದ್ದೀವಿ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಯೂತ್ಗೆ ಮೊಬೈಲ್ ಎಷ್ಟು ಅಗತ್ಯ ಅಂತ ಅಂದರೆ ಎಷ್ಟು ಇರಬೇಕು? ಮೊಬೈಲ್ ಅಂದರೆ ನಾವು ಅದನ್ನ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಿಕೊಂಡ್ರೆ ನಮಗೆ ಒಳ್ಳೇದೇ ಆಗುತ್ತೆ. ಅಲ್ಲ, ಈಗ ಒಳ್ಳೆ ರೀತಿನಲ್ಲೇ ನಾವು ನೀವು ಹೇಳಿದ್ರಿ, ಈಗ ಒಳ್ಳೆ ರೀತಿಯಲ್ಲೇ ನಾವು ನೋಡ್ತಾ ಇರ್ತೀವಿ, ತಕ್ಷಣ ಅದು ಯಾವುದೋ ಒಂದು ಸಂಗತಿ ಬರುತ್ತೆ, ನಾವು ಅದು ರೋಲ್ ಮಾಡ್ತಾ ಇರ್ತೀವಿ, ಅಲ್ಲಿ ಸಮಯ ಹೋಗುತ್ತೆ ಅಂತ ಹೇಳ್ತಾ ಇದ್ದೀರಲ್ವಾ? ಎಷ್ಟರ ಮಟ್ಟಿಗೆ ಬಳಸಬೇಕು ಅದನ್ನ? ಎಷ್ಟರ ಮಟ್ಟಿಗೆ ಅಂದ್ರೆ ಈಗ ಸ್ಕ್ರೀನ್ ಟೈಮ್ ಅದೊಂದು ಲಿಮಿಟ್ ಆಗಿರ್ಬೇಕು. ಈಗ ಬೆಳಿಗ್ಗೆ ಎದ್ದ ತಕ್ಷಣನೂ ನೋಡಬಾರ್ದು, ನೈಟ್ ಮಲಗುವಾಗ ಕೂಡ ನೋಡಬಾರ್ದು. ಮಲಗುವಾಗ ಒಂದು 30 minutes ಗ್ಯಾಪ್ ಇರಬೇಕು ಅಂತಾರೆ, ಯಾಕಂದ್ರೆ ಅದು ಆ ವೇವ್ಸ್ ಉಂಟಲ್ಲ, ಅದು ನಮ್ಮ ಮೈಂಡಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಸೊ ನನಗೇನು ಅನ್ಸೋದು ಅಂದರೆ ಅಗತ್ಯ ಇದ್ದಾಗ ನಾವು ನೋಡಲೇಬೇಕು ಅಂತ ಅಂದಾಗ ಮಾತ್ರ ನೋಡಿ, ಸುಮ್ಮನೆ ತೆಗೆದು ಇನ್ಸ್ಟಾಗ್ರಾಮ್ ಅದು ಇದು ಅಂತ ನೋಡೋ ಅವಶ್ಯಕತೆ ಇಲ್ಲ. ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಅವ್ರಿಗೆ ಅಗತ್ಯ ಇದೆಯಾ? ಈಗ ನೀವು ಯೂತ್, ನಿಮ್ಗೆ ಅಗತ್ಯ ಇದೆಯಾ ಮೊಬೈಲ್? ಈಗ ನನಗನ್ಸುತ್ತೆ ಉಂಟು ಅಂತ, ಯಾಕಂದ್ರೆ ಈ ಜಗತ್ತಿನಲ್ಲಿ ಏನೆಲ್ಲ ಇನ್ಸಿಡೆಂಟ್ ಆಗ್ತಾ ಉಂಟು ಅದೆಲ್ಲ ನೋಡಿ ನಾವು ನಮ್ಮನ್ನೇ ಅಪ್ಡೇಟ್ ಮಾಡ್ಕೋಬೇಕು. ಸೊ ನಂಗನ್ಸುತ್ತೆ ಇಟ್ಸ್ ರಿಕ್ವೈರ್ಡ್, ಬಟ್ ನಾಟ್ ಟೂ ಮಚ್. ಅತಿಯಾಗಿ ಬಳಸಬಾರ್ದು ಅಂತ. ಎಷ್ಟೋ ಒಂದು ವಿದ್ಯಾರ್ಥಿಗಳ ಜೀವನದಲ್ಲಿ ಎಷ್ಟೇ ಪ್ರತಿಭೆ ಇದ್ರೂ ಕೂಡ ಮೊಬೈಲ್ ಬಳಸಿ ಅವರು ಹಾಳಾಗಿರುವಂಥದ್ದಿದೆ. ಅವರ ಜೀವನವನ್ನ ತಾವೇ ಕೈಯಾರೆ ಹಾಳು ಮಾಡ್ಕೊಂಡಿರುವಂಥದ್ದಿದೆ. ಅವರು ಯಾವ ರೀತಿ ಇರಬೇಕು ಅಂತ ಹೇಳ್ತೀರಿ ಅಂಥವ್ರು, ಪ್ರತಿಭೆ ಇರುವಂತಹವರು? ನನಗನ್ಸುತ್ತೆ ಅಕಸ್ಮಾತ್ ಅಂದರೆ ಅವ್ರದ್ದು ಟ್ಯಾಲೆಂಟ್ನ ಐಡೆಂಟಿಫೈ ಮಾಡ್ಕೊಂಡಾದ್ಮೇಲೆ ಅವ್ರ ಟ್ಯಾಲೆಂಟ್ನ ಬೆಳೆಸೋಕ್ಕೆ ಟ್ರೈ ಮಾಡಬೇಕು. ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಅವ್ರು ಟೈಮ್ ವೇಸ್ಟ್ ಮಾಡಬಾರ್ದು ಅಂತ. ಸೊ ಮೊದಲೇ ಪ್ಲ್ಯಾನ್ ಮಾಡಿ ಇಟ್ಕೋಬೇಕು, ನಾನು ಮೊಬೈಲ್ನ ಇಗ್ನೋರ್ ಮಾಡ್ತೀನಿ ಅಂದರೆ ಇಗ್ನೋರ್ ಮಾಡಲೇಬೇಕು ಅಂತ, ಅಥವಾ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಪೇರೆಂಟ್ಸ್ ಕೊಟ್ಟರೆ ಸಾಕು, ಅವರೇ ಇಟ್ಕೋತಾರೆ. ಅವಾಯ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡಿ. ಈಗ ಕೆಲವು ವಿದ್ಯಾರ್ಥಿಗಳೇನು ಹೇಳ್ತಾರೆ, ನಮಗೆ ಯಾರಾದರೂ ಒಬ್ಬರು ಮಾರ್ಗದರ್ಶಕರು ಅಗತ್ಯ ಇದ್ದಿದ್ರೆ ನಾವು ರೀಚ್ ಆಗ್ತಿದ್ವೇನೋ, ಒಂದು ಅಚೀವ್ ಮಾಡ್ತಿದ್ವೇನೋ ಅಂತ ಪಶ್ಚಾತ್ತಾಪ ಪಡುವಂಥದ್ದಿದೆ. ಅಂತಹ ವಿದ್ಯಾರ್ಥಿಗಳು ಕೂಡ ಈ ರೀತಿಯ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತಾರೆ. ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀರಿ? ಅವರಿಗೆ ಪ್ರತಿಭೆ ಇದೆ, ಎಲ್ಲವೂ ಇದೆ ಅವರ ಜೀವನದಲ್ಲಿ, ಆದರೆ ಗುರುಗಳು ಅಂತ ಇರಲ್ಲ, ಮಾರ್ಗದರ್ಶಕರು, ಉತ್ತಮ ಮಾರ್ಗದಲ್ಲಿ ಕರೆದುಕೊಂಡು ಹೋಗುವಂತಹ ವ್ಯಕ್ತಿಗಳು ಇರೋದಿಲ್ಲ. ಅವರು ಹಾಳಾದ ನಂತರ ಅವರು ಪಶ್ಚಾತ್ತಾಪವನ್ನು ಪಡ್ತಾ ಇರ್ತಾರೆ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನು ಹೇಳೋದು ಅಂದರೆ, ಈಗ ಒಬ್ಬರೇ ಒಂದೊಂದ್ಸತಿ ಫೇಸ್ ಮಾಡೋಕ್ಕಾಗಲ್ಲ ಎಲ್ಲನೂ. ಒಳ್ಳೆ ಫ್ರೆಂಡ್ಸ್ ಇದ್ದರೆ ಅವ್ರ ಹತ್ರ ಹೋಗಿ ಹೇಳ್ಕೋಬೇಕು. ಯಾಕಂದರೆ ಎಲ್ಲರಿಗೂ ಗುರುಗಳು ಇರಲ್ಲ ಅಂತ ಹೇಳೋಕ್ಕಾಗಲ್ಲ. ಮೇ ಬಿ ಆ ಫ್ರೆಂಡಿಗೆ ಒಳ್ಳೆ ಗುರುಗಳು ಇರ್ಬೋದು. ಸೊ ಏನು ಮಾಡಬೇಕು ಅಂದರೆ, ಯಾರು ಒಳ್ಳೆ ಫ್ರೆಂಡ್ಸಿಗೆ ಹೋಗಿ ಈ ಥರ ಆಯಿತು ಅಂತ ಹೇಳಬೇಕು. ಅವ್ರು ಸಪೋರ್ಟ್ ಮಾಡಿ ಅವರು ಬೇರೆಯವ್ರಿಗೆ ಅಥವಾ ಗುರುಗಳಿಗೆ ತಿಳಿಸಿ ಇವರು ಅಲ್ಲಿಂದ ಕಮ್ಯುನಿಕೇಶನ್ ಮಾಡಿದ್ರೆ ಆಗುತ್ತೆ. ಸೊ ಒಂದು ಒಳ್ಳೆ ಫ್ರೆಂಡ್ ಸರ್ಕಲ್ ಇರಬೇಕು ಅವ್ರಿಗೆ. ಈಗ ಯೂತ್ಗೆ ಸ್ನೇಹಿತರ ಅಗತ್ಯನಾ? ಹೌದು, ಅಂದರೆ ಬೇಕು. ಯಾಕಂದರೆ ನನ್ನದೇ ಒಂದು ಒಳ್ಳೆ ಬೆಸ್ಟ್ ಫ್ರೆಂಡ್ ಇದ್ಲು. ನಾನು ಅಕಸ್ಮಾತ್ ನನಗೆ ಅಲ್ಲಿ ಎಕ್ಸ್ಪರ್ಟಲ್ಲಿ ನಾವು ಒಬ್ಬಳೇ ಇದ್ದಾಗ ಮೈಂಡ್ ಒಂಥರ ಒಂಟಿ ಅನಿಸಿ ತುಂಬ ಡಿಪ್ರೆಷನ್ಗೆ ಹೋಗ್ತಾಯಿದೆ. ಅಂದರೆ ಡಿಪ್ರೆಷನ್ ಅಂದರೆ ಅಷ್ಟು ಇಲ್ಲ, ಯಾಕಂದರೆ ಸ್ವಲ್ಪ ಮೆಂಟಲಿ ಸ್ಟ್ರಾಂಗ್ ಇದ್ದೆ. ಹೌದು. ಸೊ ಅದನ್ನೆಲ್ಲ ನಾನು ನನ್ನ ಫ್ರೆಂಡಿಗೆ ಹೇಳ್ಕೊತಾ ಇದ್ದೆ. ಆಗ ಅವಳು ಹೇಳ್ತಾ ಇದ್ಲು, ನನಗೂ ಈ ಥರ ಆಗುಂಟು ನಿಧಿ, ನೀನು ಒಬ್ಬಳೇ ಅಲ್ಲ, ನಾನು ನಿನ್ನ ಸಪೋರ್ಟ್ ಮಾಡ್ತೀನಿ ಅಂತ ಸಪೋರ್ಟ್ ಮಾಡ್ತಾ ಇದ್ಲು. ಸೊ ಒಂದು ಸಪೋರ್ಟ್ ಮಾಡೋಕ್ಕೆ ಒಂದು ಫ್ರೆಂಡ್ಸ್ ಬೇಕು. ಕೆಲವರು ಹೇಳ್ತಾರೆ, ನಮ್ಮ ಮಕ್ಕಳು ಫ್ರೆಂಡ್ಶಿಪ್ ಬೇಡ ಅಂತಂದ್ರೂ ಫ್ರೆಂಡ್ಶಿಪ್ಗೆ ಸೇರಿ ಹಾಳಾಗ್ಬಿಟ್ರು ಅಂತ. ಹಾಗಾದರೆ ಯಾವ ರೀತಿ ಇರುತ್ತೆ ಅವರ ಜೀವನ ಶೈಲಿ, ಅವರ ಭವಿಷ್ಯ ಹೇಗಿರುತ್ತೆ ಅಂಥವ್ರದ್ದು? ಅಂಥದ್ದು ಅಂದರೆ ಏನಾಗುತ್ತೆ ಅಂದರೆ, ಅವ್ರದ್ದು ಫ್ರೆಂಡ್ದು ಪಪೆಟ್ ಆಗಿಬಿಡ್ತಾರೆ ಅವರು. ಅಂದರೆ ಅವ್ರು ಹೇಳ್ದಂಗೆ ಇವ್ರು ಕುಣಿಯೋಕ್ಕೆ ಶುರು ಮಾಡ್ತಾರೆ, ಅವ್ರ ಜೀವನ ಹಾಳಾಗುತ್ತೆ. ಅದರಿಂದ ಅವರ ಕುಟುಂಬದವರು ಯಾವ ರೀತಿ
ಅನುಭವಿಸಬಹುದು ನೋವುಗಳನ್ನು. ಅವ್ರದ್ದು ಅಪ್ಪ ಅಮ್ಮ ಎಷ್ಟೋ ಕನಸು ಕಟ್ಕೊಂಡಿರ್ತಾರೆ, ಅವ್ರ ಕನಸೆಲ್ಲ ಚೂರಾದಾಗ ತುಂಬ ಬೇಜಾರಾಗುತ್ತೆ ಅವ್ರಿಗೆ. ಅದಕ್ಕೆ ಏನು ಮಾಡಬೇಕು? ಅದಕ್ಕೆ ಏನು ಮಾಡಬೇಕು ಅಂದರೆ ಈಗ ಪೇರೆಂಟ್ಸ್ ಸ್ವಲ್ಪ ರೆಸ್ಪಾನ್ಸಿಬಲ್ ಇರಬೇಕು ಅಂತ ಅನ್ಸುತ್ತೆ. ಅವರು ಅಂದರೆ ಅವ್ರ ಮಗ ಅಥವಾ ಅವ್ರು ಎಲ್ಲವನ್ನೂ ಕೊಟ್ಟಿರ್ತಾರೆ, ಇವನು ಅದನ್ನು ಬಳಕೆ ಮಾಡ್ಕೊಳ್ಳಲ್ಲ, ದುರ್ಬಳಕೆ ಮಾಡ್ಕೊಂಡಿರ್ತಾನೆ. ಅಂಥವ್ರಿಗೆ ಏನು ಹೇಳ್ತೀರಿ? ನಾನೇನು ಹೇಳ್ತೀನಿ ಅಂದರೆ ಈಗ ಅವರಾಗೆ ಸರಿ ಆಗಬೇಕು, ಅದು ಅವ್ರ ಮೈಂಡಿಗೆ ಬರಬೇಕು, ನಾನು ಈ ಥರ ಒಳ್ಳೇದಾಗಬೇಕು ಆ ಥರ. ಸೊ ಈಗ ಹಾಳಾಗಿದ್ದಾರೆ ಅಂದರೆ ಪುನಃ ಅವ್ರನ್ನ ಸರಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಉಂಟು. ಅಥವಾ ಬೇರೆ ಏನಂದರೆ ಈಗ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಇರ್ತದಲ್ಲ, ಅಲ್ಲಿಗೂ ಹೋಗ್ಬೋದು, ಅಥವಾ ಕೌನ್ಸಿಲಿಂಗ್ ಸೆಷನ್ಸ್ ತೊಗೋಬಹುದು, ಇಲ್ಲ ಸೈಕ್ಯಾಟ್ರಿಸ್ಟ್ ಆ ಥರ ವಿಸಿಟ್ ಮಾಡಿ ಅವ್ರ ಪ್ರಾಬ್ಲಮ್ಸ್ನ ಹೇಳ್ಕೊಬಹುದು. ಅವರು ಹೇಳ್ಕೊಂಡು ಪರಿಹಾರ ಸಿಕ್ಕಿದಾಗ ಅವರ ಜೀವನ ಹೇಗಿರುತ್ತೆ? ಈಗ ಪೇರೆಂಟ್ಸ್ ಅವ್ರಿಗೆ ಎಲ್ಲ ಸೌಲಭ್ಯಗಳನ್ನ ಕೊಟ್ಟಿರ್ತಾರೆ, ಮೊಬೈಲ್ ಫೋನ್ ಕೊಡ್ತಾರೆ, ಹೇಳಿದೆಲ್ಲ ತಗೊಡ್ತಾರೆ. ಬಟ್ ಏನಾಗುತ್ತೆ ಅಂದರೆ ಅವರು ಒಂದೊಂದ್ಸಲ ಜೀವನದಲ್ಲಿ ಎಡುತ್ತಾರೆ. ಅವಾಗ ಅವ್ರಿಗೆ ಲಾಸ್ಟಿಗೆ ಡಿಪ್ರೆಷನ್ಗೆ ಹೋದಾಗ ಅಲ್ಲಿಂದ ವಾಪಸ್ ರಿಕವರ್ ಆಗೋದು ತುಂಬ ಕಷ್ಟ. ಇವಾಗ ಏನಾಗುತ್ತೆ ಅಂದರೆ ಯೂತ್ ಅಷ್ಟು ಡಿಪ್ರೆಷನ್ ಆಗಿ ಡ್ರಗ್ಸ್ ಎಲ್ಲ ಕನ್ಸ್ಯೂಮ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ಅವ್ರಿಗೆ ಅನ್ಸುತ್ತೆ ಡ್ರಗ್ಸ್ ಒಂದು ರಿಲೀಫ್ ಕೊಡುತ್ತೆ ಅಂತ. ಬಟ್ ಇಟ್ಸ್ ನಾಟ್ ಅ ಬೆಟರ್ ಚಾಯ್ಸ್. ಅವ್ರು ಏನು ಮಾಡಬೇಕು ಅಂದರೆ ಅಲ್ಲಿಂದ ಒಂದು ಸೈಕ್ಯಾಟ್ರಿಸ್ಟ್ನ ವಿಸಿಟ್ ಮಾಡಬೇಕು, ಅಥವಾ ಒಂದು ಕೌನ್ಸಿಲಿಂಗ್ ಸೆಷನ್ ತೊಗೋಬೇಕು. ಕೌನ್ಸಿಲಿಂಗ್ ಸೆಷನ್ ತೊಗೊಂಡಾದ್ಮೇಲೆ ಅವ್ರಿಗೊಂದು ರಿಲೀಫ್ ಸಿಗುತ್ತೆ. ಅದರಿಂದ ಪುನಃ ಅವ್ರದ್ದು ಲೈಫ್ ಏನೋ ಟ್ರ್ಯಾಕ್ ಬಿಟ್ಟೋಗಿದೆಯಲ್ಲ, ಅದು ವಾಪಸ್ ಆ ಟ್ರ್ಯಾಕಿಗೆ ಬಂದು ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು ಅಂತ. ಒಟ್ಟಾರೆ ಲೈಫ್ ಅಂದ್ರೆ ಏನು ನಿಮ್ಮ ಪ್ರಕಾರ? ಲೈಫ್ ಈಸ್ ಒಂಥರ ಪಜಲ್ ತರ, ಜೀವನದ ವೃತ್ತಾಂತದಲ್ಲಿ ಮಧ್ಯ ಇದ್ದೀರಿ. ಹೌದು ಹೌದು. ಬಾಲ್ಯ ಯೌವನ ಈ ಸ್ಟೇಜಲ್ಲಿ ಇದ್ದೀರಿ. ಲೈಫ್ ಅಂದರೆ ಏನಂತ ಅರ್ಥ ಮಾಡ್ಕೊಳ್ತಾರೆ ಯುವ ಸಮೂಹ ಅನ್ನೋದಾದರೆ, ಜೀವನ ಅಂದರೆ ಏನು? ಜೀವನ ಅಂದರೆ ಫಾರ್ ನೌ ಅಂದರೆ ನನಗೆ ನಂದು 18 ಇಯರ್ಸ್ ಎಕ್ಸ್ಪೀರಿಯೆನ್ಸಿಂದ ಒಂಥರ ಮಿಸ್ಟ್ರಿ ಥರ ಅನಿಸುತ್ತೆ. ಅಂದರೆ ನಾನು ಎಲ್ಲ ಎಕ್ಸ್ಪೀರಿಯೆನ್ಸ್ ಗೇನ್ ಮಾಡ್ತಾ ಇದ್ದೀನಿ. ಒಂದೊಂದು ಎಕ್ಸ್ಪೀರಿಯೆನ್ಸಿಂದ ನನಗೆ ಜಗತ್ತು ಒಂದೊಂದು ಥರ ಕಾಣುತ್ತೆ. ಏನಾದರೂ ಸ್ಯಾಡ್ ಎಕ್ಸ್ಪೀರಿಯೆನ್ಸ್ ಬಂದರೆ ಅಯ್ಯೋ ಜಗತ್ತು ಇಷ್ಟೇನ ಅನಿಸುತ್ತೆ. ಖುಷಿ ಆದರೆ ಹೌದು ನಾನು ಒಳ್ಳೆ ಜಗತ್ತಲ್ಲಿ ಬದುಕಬಹುದು ಅಂತ ಅನಿಸುತ್ತೆ. ಸೊ ಈಗ ಸ್ಟಿಲ್ ಎಂಥ ಪ್ರೊಸೆಸಲ್ಲಿ ಇದ್ದೀನಿ, ಇನ್ನೂ ಅರ್ಥ ಆಗಿಲ್ಲ ಏನು ಲೈಫ್ ಅಂತ. ಸೊ ನಾನು ಬೇಗ ಅರ್ಥ ಮಾಡ್ಕೋತೀನಿ ಅಂತ ಅನಿಸ್ತೀನಿ, ಗೊತ್ತಿಲ್ಲ ನನಗೆ. ಈಗ ನೀವು ವಸತಿ ಗೃಹದಲ್ಲಿದ್ರಲ್ವಾ, ನವೋದಯ ಶಿಕ್ಷಣ ಸಂಸ್ಥೆಯಲ್ಲಿ, ಮತ್ತೆ ಆ ಕಡೆ ಹೋದಾಗ ನಿಮಗೆ ಏನಾದರೂ ನೆನಪಾಗುತ್ತೆ ಅನ್ನೋದಾದರೆ ಏನು ನೆನಪಾಗುತ್ತೆ? ಈಗ ತಂದೆ ತಾಯಿ ಜೊತೆಯಲ್ಲಿದ್ದೀರಿ, ಅಕಸ್ಮಾತಾಗಿ ನೀವು ಆ ಕಡೆ ಹೋಗ್ತೀರಿ, ನೀವು ಮರೆಯೋದಿಲ್ಲ ಆ ಒಂದು ಅನುಭವಗಳನ್ನು. ಪ್ರತಿ ವರ್ಷ ಕಳೆದಂಥದ್ದು ಯಾವುದನ್ನು ಕೂಡ ನೀವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆಕಸ್ಮಿಕವಾಗಿ ನೀವು ಆ ಕಡೆ ಹೆಜ್ಜೆಯನ್ನು ಹಾಕಿದಾಗ ನಿಮಗೆ ಏನು ಅನಿಸುತ್ತೆ ತಕ್ಷಣದಲ್ಲಿ ಆ ಸಂಸ್ಥೆ ನೋಡಿದಾಗ? ಸ್ವಲ್ಪ ಭಯ ಆಗುತ್ತೆ. ಯಾಕಂದರೆ ನಾನು ರೀಸೆಂಟ್ಲಿ ನವೋದಯನ ವಿಸಿಟ್ ಮಾಡಿದ್ದೆ. ಅಲ್ಲಿ ಹೋದಾಗ ನಾನು ಮೊದಲು 6th ಹೋದಾಗ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿತ್ತು ಆ ಥರ ಮನಸ್ಸೊಳಗೆ ಒಂಥರ ಏನು ಹೊಟ್ಟೆ ಒಳಗಡೆ ಚಿಟ್ಟೆ ಹೋದಾಗೆ ಆ ಥರ ಅನಿಸ್ತಾ ಇತ್ತು. ಆಮೇಲೆ ನನಗೆ ಅಲ್ಲಿ ಹೋದ ತಕ್ಷಣ ಟೀಚರ್ಸ್ ಪಾಠ ಮಾಡ್ತಿದ್ದ ರೀತಿ, ನನ್ನ ಜೊತೆ ನನ್ನ ಕ್ಲಾಸ್ಮೇಟ್ಸ್ ಇದ್ದ ರೀತಿ, ಮತ್ತು ಅಲ್ಲಿ ಪ್ಲೇಗ್ರೌಂಡನ್ನ ನೋಡಿದ್ರೆ ಆಟ ಆಡ್ತಿರೋದು, ಮತ್ತು ಆಡಿಟೋರಿಯಮಲ್ಲಿ ಯೋಗ ಮಾಡೋದು, ಅದೆಲ್ಲ ನೆನಪು ಬರುತ್ತೆ. ಮತ್ತು ಹಾಸ್ಟೆಲ್ ನೋಡಿದ್ರೆ ಅಲ್ಲೇನಂದರೆ ಆ್ಯಕ್ಚುಲಿ ಹಾಸ್ಟೆಲ್ಗೆ ಹೋದಾಗ ನಮಗೆ ಕ್ಲೀನಿಂಗ್ ಮಾಡಿಸ್ತಾ ಇದ್ರು, ತುಂಬ ಟಾಯ್ಲೆಟ್ ಎಲ್ಲ ತೊಳಸೋದು. ಅಂದರೆ ನಮ್ಮದು ಡ್ಯೂಟಿ ಇತ್ತು. ಅದು ಒಂದು ಗೌರ್ಮೆಂಟ್ ಹಾಸ್ಟೆಲ್ ಆಗಿ ನಾವೇ ನಮ್ಮದು ಡ್ಯೂಟಿ ಮಾಡ್ಕೋಬೇಕಿತ್ತು. ಅದೆಲ್ಲ ನೆನಪಾಗ್ತಾ ಇತ್ತು. ಆಮೇಲೆ ಎಕ್ಸ್ಪರ್ಟಲ್ಲಿ ಅಷ್ಟು ಕೆಲಸ ಮಾಡೋಕ್ಕಿರಲಿಲ್ಲ, ಬಟ್ಟೆ ಎಲ್ಲ ಅವರೇ ಒಗಿತಾ ಇದ್ರು, ತಟ್ಟೆ ಕೂಡ ತೊಳೆಯೋಕ್ಕಿರಲಿಲ್ಲ. ಸೊ ಒಂಥರ ನಂದು ಮೈಂಡ್ ಕಂಪೇರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಎಕ್ಸ್ಪರ್ಟ್ ಮತ್ತು ನಾವೋದೇದು ಲೈಫ್ನ ಕಂಪೇರ್ ಮಾಡೋಕ್ಕೆ. ಈಗ ಮನೆಯಲ್ಲಿದ್ದೀರಲ್ಲ, ಅಲ್ಲಿಯ ಕೆಲಸಕ್ಕೂ ಇಲ್ಲಿಯ ಕೆಲಸಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ? ಸಮಯ? ಹೌದು, ತುಂಬಾ ಏನಿದೆ. ಹೇಳೋದೇ ಲೇಟ್ ಆಗ್ತುಂಟು. ಈಗ ಹೇಳೋದು ಲೇಟ್, ಆಮೇಲೆ ಕಸ ಗುಡ್ಸೋದಿರುತ್ತೆ, ನೆಲ ಒರ್ಸೋಕ್ಕಿರುತ್ತೆ, ಪಾತ್ರೆ ತೊಳಿಯಕ್ಕಿರುತ್ತೆ, ಮನೇಲಿ ಬಟ್ಟೆ ಕೂಡ ಒಗಿಬೇಕು ಈಗ ನಾನೇ. ಆಮೇಲೆ ಒಂಥರ ಅನ್ಸುತ್ತೆ ತುಂಬಾ ಕೆಲಸ ಉಂಟು ಇಲ್ಲಿ. ಜವಾಬ್ದಾರಿ ಅನ್ನೋದು ಬಂತ? ಹೌದು, ಅಂದ್ರೆ ಹೌದು ಬಂದುಂಟು. ಅದು ಆಲ್ರೆಡಿ ಎಕ್ಸ್ಪರ್ಟ್ಗೆ ಹೋದಾದ್ಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ ಬಂದಿದೆ, ನನ್ನ ಲೈಫ್ನ ನಾನೇ ಲೀಡ್ ಮಾಡಬೇಕು ಅಂತ. ಹಾಗಾದ್ರೆ ಯುವಕರಿಗೆ ಒಂದು ಜವಾಬ್ದಾರಿ ಕರ್ತವ್ಯ ಅನ್ನೋದು ಇರುತ್ತೆ ಅಂತ? ಹೌದು, ಇರುತ್ತೆ. ಉಳಿದ ಜವಾಬ್ದಾರಿ ಕರ್ತವ್ಯಗಳು ಏನು? ಯೂತ್ ಅಂತ ಅಂದಾಗ ಮನೆಯ ಕೆಲಸಗಳನ್ನ ಬಿಟ್ಟು ಉಳಿದಂತೆ ಸಮಾಜಕ್ಕಾಗಿ ಏನು ಕರ್ತವ್ಯ ಇದೆ, ಏನು ಜವಾಬ್ದಾರಿ ಇದೆ ಅಂತ ಅರ್ಥ ಮಾಡ್ಕೊಂಡಿದ್ದೀರಿ? ಓಕೆ, ಯೂತ್ಸಿಗಂದ್ರೆ ಈಗ ಫಸ್ಟ್ ಆಲ್ಕೋಹಾಲ್ ಮತ್ತೆ ಡ್ರಗ್ ಅಬ್ಯೂಸ್ನ ನಿಲ್ಲಿಸೋದು. ಅದೇಕಂದ್ರೆ ಈಗ ಯೂತ್ಸ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅದನ್ನ. ಸೊ ಏನು ಮಾಡಬೇಕು ಅಂದರೆ ಎಲ್ಲರೂ ಒಟ್ಟಾಗಿ ಅದನ್ನ ನಿಲ್ಸೋಕ್ಕೆ ಒಂದು
ಸ್ಟೆಪ್ ಅಥವಾ ಆ್ಯಕ್ಷನ್ ತಗೋಬೇಕು. ಸೆಕೆಂಡ್ ಒನ್, ಇದು ಈಗ ಯೂತ್ಸ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗ ಟ್ರಾಫಿಕಲ್ಲೆಲ್ಲ ಹೋಗುವಾಗ ಅಂದರೆ ರೋಡಲ್ಲೆಲ್ಲ ಹೋಗುವಾಗ ಹೆಲ್ಮೆಟ್ ಹಾಕದೇ ಇರೋದು, ಅದೊಂದು ತುಂಬ ಕಾಣಿಸ್ತಾ ಉಂಟು. ಮತ್ತು ಓವರ್ ಸ್ಪೀಡಿಂಗ್, ಅದನ್ನೆಲ್ಲ ಕಮ್ಮಿ ಮಾಡಬೇಕು. ಆ್ಯಂಡ್ ಥರ್ಡ್, ಕ್ಲೀನಿಂಗ್ ಪ್ರೋಗ್ರಾಮ್ ಅದನ್ನೆಲ್ಲ ಕಂಡಕ್ಟ್ ಮಾಡ್ಕೋಬೇಕು. ಮತ್ತು ಬೀದಿ ನಾಯಿಗಳಿಗೆ ಅಂದರೆ ಒಂದೊಂದು ಊಟ ಇಲ್ಲದೆ ಇರ್ತವೆ, ಅದಕ್ಕೆ ಊಟ ಹಾಕೋದು, ಅಂದರೆ ಮೇನ್ಲಿ ಕ್ಲೀನಿಂಗ್ ಪ್ರೋಗ್ರಾಮ್ನ ಜಾಸ್ತಿ ಕಂಡಕ್ಟ್ ಮಾಡ್ಕೋಬೇಕು ಅಂತ. ಸೊ ತುಂಬ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನಮಗೆ. ಒಳ್ಳೆಯದು ನಿಧಿ, ಸಾಕಷ್ಟು ಅನುಭವಗಳನ್ನು, ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ದೀರಿ. ನಮ್ಮ ಯುವ ಸಮೂಹಕ್ಕೆ ಕಿವಿ ಮಾತುಗಳನ್ನು ಹೇಳಿದ್ದೀರಿ. ಯಾಕೆ ಅಂತ ಹೇಳಿದ್ರೆ, ಬಹಳ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸಾಧನೆಗಾಗಿ ನಿಮ್ಮನ್ನು ನೀವು ಮರೆತು, ನಿಮ್ಮ ಹೆತ್ತವರನ್ನು ಮರೆತು, ನೀವು ಬೇರೆ ರೀತಿಯಲ್ಲಿ ಬೆಳೆದು ಸ್ನೇಹಿತರ ಮಧ್ಯದಲ್ಲಿ ಮತ್ತು ಹೊಸ ಜಾಗದಲ್ಲಿ ನಿಮ್ಮ ಜೀವನವನ್ನು ಕಳೆದಿದ್ದೀರಿ. ಮುಂದೆ ನಾನು ವೈದ್ಯ ಆಗಬೇಕು, ಸಮಾಜ ಸೇವೆ ಮಾಡಬೇಕು, ಅಪ್ಪ ಹೇಳಿದ ಹಾಗೆ ನಾವು ನಡ್ಕೊಳ್ಬೇಕು, ಅಮ್ಮ ಹೇಳಿದಂತಹ ಕಿವಿ ಮಾತುಗಳನ್ನು ನಾನು ಮರೀಬಾರ್ದು ಅನ್ನೋದನ್ನೆಲ್ಲ ನಿಮ್ಮ ಮಾತುಗಳ ಮುಖಾಂತರ ವ್ಯಕ್ತಪಡಿಸಿದ್ದೀರಿ. ಹಾಗಾಗಿ ನಮ್ಮ ಯುವ ಸಮೂಹದ ಪರವಾಗಿ, ನಮ್ಮ ಮಡಿಕೇರಿ ಆಕಾಶವಾಣಿಯ ಪರವಾಗಿ ತಮಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ನನಗೆ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಇಷ್ಟು ಒಳ್ಳೆ ಮೆಚ್ಯೂರ್ಡ್ ಕ್ವೆಶನ್ಸ್ನ ನಾನು ಆ್ಯಕ್ಚುಲಿ ತಗೋತಿರೋದು. ಅಂದರೆ ಅಷ್ಟು ಪ್ರಿಪೇರ್ ಆಗಿರಲಿಲ್ಲ, ಬಟ್ ಒಂದು ಇಂಟರ್ವ್ಯೂ ಕೊಟ್ಟು ನನಗೂ ಒಂದು ಕಾನ್ಫಿಡೆನ್ಸ್ ಬಂತು. ನಾನು ಮಾತಾಡೋ ರೀತಿ ಹೇಗೆ ಬದಲಾಯಿಸ್ಕೋಬೇಕು, ಹೇಗಿರಬೇಕು, ಹೇಗೆ ಮಾತಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊತ್ತಾಯಿತು. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ಆಕಾಶವಾಣಿ. ಇದುವರೆಗೆ ನೀಟ್ ಪರೀಕ್ಷೆಯಲ್ಲಿ ದೇಶಕ್ಕೆ 84ನೇ ರ್ಯಾಂಕ್, ರಾಜ್ಯಕ್ಕೆ 7ನೇ ರ್ಯಾಂಕ್ ಪಡೆದಿರುವ ಸೋಮವಾರಪೇಟೆಯ ಪ್ರತಿಭೆ ನಿಧಿ ಕೆಜಿ ಅವರೊಂದಿಗಿನ ಸಂದರ್ಶನದ ಕೊನೆಯ ಭಾಗವನ್ನು ಕೇಳಿದಿರಿ. ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. ಇಲ್ಲಿಗೆ ಇವತ್ತಿನ ಯುವವಾಣಿ ಮುಗಿಯಿತು ಸ್ನೇಹಿತರೆ. ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.